Now being recorded. व्यासं वसिष्ठनप्तारं शक्तः पौत्रमग ಜಗನ್ನಾಥ ರಾಮಾನುಜದಯ ಪಾತ್ರಂ ಎಲ್ಲದರಲ್ಲೂ ಮೊದಲು ಹೇಳ್ಬೇಕು, ಹೇಳ್ಬಿಟ್ಟು ಆಮೇಲೆ ವ್ಯಾಸಂ. ರಾಮಾನುಜದಯ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತಪದಾಂ ಭುಜಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾ ಪಿತಾ ಯುವತಿಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಯಗಳಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸಹಶ್ಚ ಮಾದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಗ್ರಿರೇಣು ಪರಕಾಲಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ತದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಬ್ರಹ್ಮಜ್ಞಾಯ ಕಲಾಪೇನ ಮಹತಾ ಭಾರತೇನ ಚ ಉಪಬ್ರಹ್ಮಿತ ವೇದಾಯ ನಮೋ ವ್ಯಾಸಾಯ ವಿಷ್ಣವೇ ಮುನಿಂ ಸ್ನಿಗ್ಧಾಂ ಬುಧಾಭಾಸಂ ವೇದವ್ಯಾಸಮಕಲ್ಮಷಂ ವೇದವ್ಯಾಸಂ ಸರಸ್ವತ್ಯಾ ವಾಸಂ ವ್ಯಾಸಂ ನಮಾಮ್ಯಹಂ ಅಚತುರ್ವೇದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಸಾಧತ್ಯಮರ್ಜುನಸ್ಯಾದೌ ಕುರ್ವನ್ ಗೀತಾಮೃತಂ ದದೌ ಲೋಕತ್ರಯೋಪಕಾರಾಯ ತಸ್ಮೈ ಕೃಷ್ಣಾತ್ಮನೇ ನಮಃ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರಮಲಮೋಚನಂ ಗೀತಾಸು ಗೀತಾ ಕರ್ತವ್ಯ ಕಿಮನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತಾಃ ಸರ್ವಶಾಸ್ತ್ರಮಯೀ ಗೀತಾ ಸರ್ವದೇವಮಯೋ ಹರಿಃ ಸರ್ವತೀರ್ಥಮಯೀ ಗಂಗಾ ಸರ್ವಧರ್ಮಮಯೋ ಮನುಃ ಯಸ್ಮಿನ್ ಪ್ರಸಾದ ಸುಮುಖೇ ಕವಯೋಪಿ ತೇ ಇನ್ನೊಂದು ಲೈನ್ 4 ಲೈನ್ಸ್ ಒಂದೆಚ್ಚ 2 ಲೈನ್ಸ್ ಸಿಗணும். ಶಾಸ್ತ್ರಣ್ಯಶಾಸುರ್ಯಃ ಯನ್ಮಹಿಮಾಶ್ರಯಾಣಿ ಕೃಷ್ಣೇನ ದೀರ್ಘ ಅಲ್ಲಿ ಹ್ರಸ್ವ ದೀರ್ಘಗಳನ್ನು ನೋಡು ಸ್ವಲ್ಪ. ಶಾಸ್ತ್ರಾಣ್ಯಶಾಸುರ್ಯಃ ಯನ್ಮಹಿಮಾಶ್ರಯಾಣಿ ಕೃಷ್ಣೇನ ತೇನ ಯದಿಹ ಸ್ವಯಮೇವ ಗೀತಂ ಶಾಸ್ತ್ರಸ್ಯ ತಸ್ಯ ಸದೃಶಂ ಕಿಮಿಹಾಸ್ತಿ ಶಾಸ್ತ್ರಂ ಭೀಷ್ಮದ್ರೋಣತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರಾ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾ ಖಲು ಪಾಂಡವೈರ್ಣ ನದಿ ಕೈವರ್ತಕೆ ಕೇಶವೇ ಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ येन त्वया भारत तैलपूर्णः प्रज्वालितो ज्ञानमयः प्रदीपः
प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। वसुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम्। पाराशर्यवचः सरोजममलं गीतार्थगन्धोत्कटम् नानाख्यानककेसरं हरिकथा सम्बोधनाबोधितम् लोके सज्जन षट्पदैरहरहः पेपीयमानं मुदा भूयाद् भारत पंकजं कलिमल प्रध्वंसिन श्रेयसे। मूकं करोति वाचालं पङ्गुं लङ्घयते गिरिम् यत्कृपातमहं वन्दे परमानन्दमाधवम्। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः Explain. वेदैः साङ्गपदक्रमोपनिषदैर्गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणा देवाय तस्मै नमः। Arthaya. पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वाम् अनुसन्दधामि भगवद्गीते भवद्वेषिणीम्। श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुन संवादे सांख्ययोगो नाम द्वितीयोऽध्यायः. ಇದರಲ್ಲಿ ಎಷ್ಟು ಹೇಳಿತಾ ಇದ್ದೀವಿ ಇವಾಗ? 20 ನೆನ್ನೆ ಫುಲ್ 20 ತನಕ ಫುಲ್ ರಿಪೀಟ್ ಮಾಡಿದ್ರಲ್ಲ ನೀವು ಪದ್ಮಾಕ. ಅಲ್ಲಿಂದ 21ರಿಂದ ಶುರು ಮಾಡಿ ಹೇಳಿ. 21ರಿಂದ 40. ಹಾ ವೇದ ವಿನಾಶಿನಂ ನಿತ್ಯಂ 21ರಿಂದ ವೇದ ವಿನಾಶನಂ ನಿತ್ಯಂ ವಿನಾಶಿನಂ ಸರಿಯಾ ನೋಡು. ವೇದ ವಿನಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ. ವೇದ ವಿನಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ. ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. अच्छेद्यो यमदाह्यो यम अक्लेद्यो शोष्ययेव च. नित्यः सर्वगतः स्थाणुरलोत्. ಅಚಲೋಯಂ ಸ್ಥಾಣುಃ ಅಚಲೋಯಂ ಸ್ಥಾಣುರಚಲೋಯಂ. नित्यः सर्वगतः स्थाणुरचलोऽयं सनातनः. अव्यक्तो यमचिन्त्यो यम अविकार्यो यमुच्यते. तस्मादेवं विदित्वैनं नानुशोचितुमर्हसि. अथ चैनं नित्यजातं नित्यं वा मन्यसे मृतम्. तथापि त्वं महाबाहो नैवं शोचितुमर्हसि. जातस्य हि ध्रुवो मृत्युर्ध्रुवं जन्म मृतस्य च. तस्माद् अपरिहार्येऽर्थे न त्वं शोचितुमर्हसि. अव्यक्तादीनि भूतानि व्यक्तमध्यानि भारत. अव्यक्तनिधनान्येव तत्र का परिदेवना. आश्चर्यवत् पश्यति कश्चिदेनमाश्चर्यवद्वदति तथैव चान्यः. आश्चर्यवच्चैनमन्यः शृणोति श्रुत्वाप्येनं वेद न चैव कश्चित्.
देही नित्यमवध्योऽयं देहे सर्वस्य भारत तस्मात् सर्वाणि भूतानि न त्वं शोचितुमर्हसि स्वधर्ममपि चावेक्ष्य न विकम्पितुमर्हसि धर्म्याद्धियुद्धात् श्रेयोऽन्यत् क्षत्रियस्य न विद्यते यदृच्छया चोपपन्नं स्वर्गाद्वारमुपावृतम् ಸ್ವರ್ಗದ್ವಾರ ಅಲ್ಲಿ ದೀರ್ಘವಾಗಿಲ್ಲ ಸ್ವರ್ಗದ್ವಾರಂ ಅಪಾವೃತಂ स्वर्गद्वारमपावृतम् ದ್ವಾರ ಇಲ್ಲ ಕಣೋ ದೀರ್ಘ ಬೇಡ ಸ್ವರ್ಗದ್ವಾರಂ ಅಪಾವೃತಂ स्वर्गद्वारम् अपामृतम् सुखि ಅಪಾವೃತಂ ಪದಗಳು अपावृतम् ಸ್ವರ್ಗದ್ವಾರಂ ಅಪಾವೃತಂ स्वर्गद्वारम् अपावृतम् सुखिनः क्षत्रियाः पार्थ लभन्ते युद्धमीदृशम् अथ चेत्त्वमिमं धर्म्यं सङ्ग्रामं न करिष्यसि ततः स्वधर्मं कीर्तिं च हित्वा पापम् अवाप्स्यसि अकीर्तिं चापि भूतानि कथयिष्यन्ति ते व्ययाम् सम्भावितस्य च कीर्तिं मरणादतिरिच्यते ಸಂಭಾವಿತಸ್ಯ ಚ ಕೀರ್ತಿಃ ಮರಣಾತ್ ಕೀರ್ತಿಃ ಮರಣ ಕೀರ್ತಿರ್ಮರಣಾದತಿರಿಚ್ಯತೆ सम्भावितस्य च कीर्तिर्मरणादतिरिच्यते भयाद्रणादुपरतं मत्स्यन्ते त्वां मंस्यन्ते महारथाः ಮಂಸ್ಯಂತೆ मंस्यन्ते भयाद्रणादुपरतं मंस्यन्ते त्वां महारथाः येषाञ्च त्वं बहुमतो भूत्वा यास्यसि लाघवम् अवाच्यवादांश्च बहून् वदिष्यन्ति तवाहिताः निन्दन्तस्तव सामर्थ्यं ततो दुःखतरं नु किम् अतो वा प्राप्स्यसि स्वर्गं जित्वा वा भोक्ष्यसे महीम् तस्मादुत्तिष्ठ कौन्तेय युद्धाय कृतनिश्चयः सुखदुःखे समे कृत्वा लाभालाभौ जयाजयौ ततो युद्धाय युज्यस्व नैवं पापम् अवाप्स्यसि येषा ते भिहिता साङ्ख्ये बुद्धिर्योगे त्विमां शृणु बुद्ध्या युक्तो यया पार्थ कर्मबन्धं प्रहास्यसि नेहाभिक्रमनाशोऽस्ति प्रत्यवायो न विद्यते स्वल्पमप्यस्य धर्मस्य त्रायते महतो भयात् ಈಗ 41 60 ತನಕ ಒಂದ್ಸಲಿ ಆಗಿದೆ ಅಲ್ವಾ ಹೌದು ಇವಾಗ ಎರಡನೇ ಸಲಿ ನಾ ಹೇಳ್ತೀನಿ ಸೆಂಟೆನ್ಸ್ ಫುಲ್ ಒಂದು ಸೆಂಟೆನ್ಸ್ ಅಂದ್ರೆ ಎರಡೆರಡು ಲೈನ್ಗಳು ಅದನ್ನ ಇಬ್ರು ಒಂದೊಂದ್ಸಲಿ ನೀವು ರಿಪೀಟ್ ಮಾಡಿ 41ನೇ ಶ್ಲೋಕ ವ್ಯವಸಾಯಾತ್ಮಿಕ ಬುದ್ಧಿರ್ಯೇಕೇಹ ಕುರು ನಂದನ ಬಹುಶಾಖಾಖ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ व्यवसायात्मिका बुद्धिरेकेह कुरु नन्दन बहुशाखाह्यनन्ताश्च बुद्धयो व्यवसायिनाम् व्यवसायात्मिका बुद्धिरेकेह कुरु नन्दन बहुशाखाह्यनन्ताश्च बुद्धयो व्यवसायिनाम् यामिमां पुष्पितां वाचं प्रवदन्त्यविपस्थितः वेदवादरताः पार्थ नान्यदस्तीति वादिनः यामिमां पुष्पितां वाचं प्रवदन्त्यविपश्चितः वेदवादरथाः पार्थ
नान्यदस्तीति वादिनः यामिमां पुष्पितां वाचं प्रवदन्त्य विपश्चितः वेदवादरताः पार्थ नान्यदस्तीति वादिनः कामात्मानः स्वर्गपरः जन्म कर्म फलप्रदा क्रिया विशेष बहुला भोगैश्वर्य गतिं प्रति कामात्मानः स्वर्गपरा जन्म कर्म फलप्रदां क्रिया विशेष बहुलां भोगैश्वर्य गतिं प्रति कामात्मानः स्वर्गपरा जन्म कर्म फलप्रदां क्रिया विशेष बहुलां भोगैश्वर्य गतिं प्रति भोगैश्वर्य प्रसक्तानां तयापहृत चेतसां व्यवसायात्मिका बुद्धिः समाधौ न विधीयते भोगैश्वर्य प्रसक्तानां तयापहृतचेतसां व्यवसायात्मिका बुद्धि समाधौ न विधीयते भोगैश्वर्य प्रसक्तानां तयापहृतचेतसां व्यवसायात्मिका बुद्धिः समाधौ न विधीयते त्रैगुण्य विषया भेदा निस्त्रैगुण्यो भवार्जुन निर्द्वन्द्वो नित्यसत्त्वस्थो निर्योगक्षेम आत्मवान् त्रैगुण्य विषया वेदा निस्त्रैगुण्यो भवार्जुन निर्द्वन्द्वो नित्यसत्त्वस्थो निर्योगक्षेम आत्मवान् त्रैगुण्य विषया वेदा निस्त्रैगुण्यो भवार्जुन निर्द्वन्द्वो नित्यसत्त्वस्थो निर्योगक्षेम आत्मवान् यावानर्थ उदपाने सर्वतः सम्प्लुतोदके तावान् सर्वेषु वेदेषु ब्राह्मणस्य विजानतः यावानर्थ उदपाने सर्वतः सम्प्लुतोदके तावान् सर्वेषु वेदेषु ब्राह्मणस्य विजानतः यावानर्थ उदपाने सर्वतः सम्प्लुतोदके तावान् सर्वेषु वेदेषु ब्राह्मणस्य विजानतः कर्मण्येवाधिकारस्ते मा फलेषु कदाचन मा कर्म फलहेतुर्भुर्मा ते संगोस्त्वकर्मणि कर्मण्येवाधिकारस्ते मा फलेषु कदाचन मा कर्मफलहेतुर्भो मा ते संगोऽस्त्वकर्मणि कर्मण्येवाधिकारस्ते मा फलेषु कदाचन मा कर्मफलहेतुर्भूर्मा ते संगोऽस्त्वकर्मणि योगस्थः कुरु कर्माणि संगं त्यक्त्वा धनञ्जय सिद्ध्य सिद्ध्योः समो भूत्वा समत्वं योगमुच्यते योगस्थः कुरु कर्माणि संगं त्यक्त्वा धनञ्जय सिद्ध्यः सिद्ध्यो समो भूत्वा समत्वं योग उच्यते योगस्थः कुरु कर्माणि संगं त्यक्त्वा धनञ्जय सिद्ध्य सिद्ध्योः समो भूत्वा समत्वं योग उच्यते दूरेण ह्यवरं कर्म बुद्धियोगात् धनञ्जय बुद्धौ शरणमन्विच्छ
कृपणाः फलहेतवः। दूरेण ह्यवरं कर्म बुद्धियोगात् धनञ्जय बुद्धौ शरणमन्विच्छ कृपणाः फलहेतवः। दूरेण ह्यवरं कर्म बुद्धियोगात् धनञ्जय बुद्धौ शरणमन्विच्छ कृपणाः फलहेतवः। बुद्धियुक्तो जहातीह उभे सुकृत दुष्कृते तस्माद् योगाय युज्यस्व योगः कर्मसु कौशलम्। बुद्धियुक्तो जहातीह उभे सुकृतदुष्कृते तस्माद्योगाय युज्यस्व योगः कर्मसु कौशलम्। बुद्धियुक्तो जहातीह उभे सुकृत दुष्कृते तस्माद्योगाय युज्यस्व योगः कर्मसु कौशलम्। कर्मजं बुद्धियुक्ता हि फलं त्यक्त्वा मनीषिणः जन्मबन्ध विनिर्मुक्ताः पदं गच्छन्त्यनामयम्। कर्मजं बुद्धियुक्ता हि फलं त्यक्त्वा मनीषिणः जन्मबन्धविनिर्मुक्ताः पदं गच्छन्त्यनामयम्। कर्मजं बुद्धियुक्ता हि फलं त्यक्त्वा मनीषिणः जन्मबन्धविनिर्मुक्ताः पदं गच्छन्त्यनामयम्। यदा ते मोहकलिलं बुद्धिर्व्यतितरिष्यति तदा गन्तासि निर्वेदं श्रोतव्यस्य श्रुतस्य च। यदा ते मोहकलिलं बुद्धिर्व्यतितरिष्यति तदा गन्तासि निर्वेदं श्रोतव्यस्य श्रुतस्य च। यदा ते मोहकलिलं बुद्धिर्व्यतितरिष्यति तदा गन्तासि निर्वेदं श्रोतव्यस्य श्रुतस्य च। श्रुतिं विप्रतिपन्ना ते यदा स्थास्यति निश्चला समाधावचला बुद्धिः तदा योगम् अवाप्स्यसि। श्रुतिविप्रतिपन्ना ते यथा स्थास्यति निश्चला समाधावचला बुद्धिः तदा योगमवाप्यसि। अवाप्स्यति अवाप्स्यति पागे तावत्तु यावत्तु अवाप्स्यसि। श्रुतिविप्रतिपन्ना ते यदा स्थास्यति निश्चला समाधावचला बुद्धिः तदा योगमवाप्स्यसि। अर्जुन उवाच स्थितप्रज्ञस्य का भाषा समाधिस्थस्य केशव स्थितधीः किं प्रभाषेत किमासीत व्रजेत किम्। अर्जुन उवाच स्थितप्रज्ञस्य का भाषा समाधिस्तस्य केशव स्थितधीः किं प्रभाषेत किमासीत व्रजेत किम्। अर्जुन उवाच स्थितप्रज्ञस्य का भाषा समाधिस्थस्य केशव स्थितधीः किं प्रभाषेत किमासीत व्रजेत किम्. ಸಮಾಧಿಸ್ತಸ್ಯ ಕೇಶವ ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದವನು ಸಮಾಧಿ ಸ್ಥಿತಿನಲ್ಲಿ ಏನ್ ನೋಡ್ಕೊಳ್ಳೋದು, ಭಗವಂತನನ್ನ ಕಾಣುವ. ಭಗವಂತನ ಕಂಡವರ ಮನಸ್ಸು ಹೆಂಗಿರುತ್ತೆ? ಈಗ ರಾಮನಿಗೆ ಪಟ್ಟಾಭಿಷೇಕ ಅಂತ ಅಂದ್ಬಿಟ್ಟು ಎಲ್ಲ ನಿಶ್ಚಯ ಮಾಡಿಕೊಟ್ಟಿದ್ದು ವಸಿಷ್ಠನೇನೆ.
ಆಮೇಲೆ ಅವ್ರು ಕಾಡ್ಗೆ ಹೋಗಿದ್ದು ವಸಿಷ್ಠನ್ ರೆಸ್ಪಾನ್ಸ್ ಏನು ಅದಕ್ಕೆ? ಏನಿಲ್ಲ. ಹಿ ನ್ಯೂ ಏನೇನ್ ಆಗತ್ತೆ ಅಂತ ಗೊತ್ತಿದ್ದು ಮತ್ತೆ ಬರ್ಕೊಟ್ನಾ ಅಂತಂದ್ರೆ ಭಗವಂತನ ಇದಕ್ಕೆ ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯೋಲ್ಲ. ಎಲ್ಲ ಅವನು ಏನ್ ನಡೆಸಿದ್ದಾನೆ ಆ ರೀತಿ ನಡ್ಸೋರು. ಹಾಗೆ ಪ್ರತಿಯೊಬ್ರು ಕೂಡ ಅಷ್ಟೇ. ಈ ವಿಶ್ವಾಮಿತ್ರ ಬಂದ್ಬಿಟ್ಟು ರಾಮನನ್ ಕಳ್ಸ್ಕೊಡು ಅಂತ ಕೇಳಿದಾಗ ಇವನು ಈ ಬೇಡ ಅಂತ ಹೇಳಿದ್ನಲ್ಲ, ಅವಾಗ್ಲೂ ಅಷ್ಟೇ. ನೀನೇ ಹೇಳ್ದೆ ರಾಮನಾಣಿಯ ಕಳಿಸ್ತೀನಿ ಅಂತ. ಈಗ ಹಿಂದಕ್ಕೆ ಹೋಗೋದಾದ್ರೆ, ಮಾತನ್ನ ನೀ ತಪ್ಪೋದಾದ್ರೆ ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಸರಿ ನಾವು ಹೊರಡ್ತೀನಿ ಅಂತಾನೆ. ವಸಿಷ್ಠ ಹೇಳ್ತಾರೆ ಸ್ವಲ್ಪ ವಿಶ್ವಾಮಿತ್ರ ಇರಿ. ವಸಿಷ್ಠ ಅವನು ಅದು ಇನ್ನೊಂದ್ ಮಾತು ಹೇಳಿದ್ದೇನು ಗೊತ್ತಾ? ಅವನ್ ಯಾರು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು, ಈ ವಸಿಷ್ಠಾದಿ ಇವರುಗಳಿಗೂ ಕೂಡ ಗೊತ್ತು ಅಂತ ಈ ಮಾತನ್ನ ಹೇಳ್ತಾನೆ. ಇವೆಲ್ಲ ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಥಿತಪ್ರಜ್ಞರು ಯಾರು ಆಗ್ತಾರೆ ಅಂದ್ರೆ ಈ ಪ್ರಾಪಂಚಿಕವಾದ ಮೋಹಕ್ಕೆ ಒಳಗಾಗುವುದಿಲ್ಲ. ಈ ಸಂಬಂಧಗಳು, ಈ ಶರೀರದ ಮೇಲಿನ ಅಭಿಮಾನ ಅದು ಕೂಡ ಇರೋಲ್ಲ. ಎಲ್ಲವನ್ನು ನೇಮಿಸುವಂತವನು ಭಗವಂತ, ಅವನ ಸಂಕಲ್ಪದಂತೆ ನಡೆಯುವಂತ. ಹಾಗಂತಂದ್ಬಿಟ್ಟು ಮನಸ್ಸಿಗೆ ಬಂದಾಗ ಏನೇನು ಮಾಡ್ತಾರೆ ಅಂತಿಲ್ಲ. ವಿವೇಕದಿಂದ ಎಲ್ಲವನ್ನು ಭಗವದ್ ಅರ್ಪಿತವಾಗಿ ಮಾಡ್ತಾರೆ. ದೇ ಆರ್ ಡೂಯಿಂಗ್ ದೇರ್ ಪಾರ್ಟ್ ಆಫ್ ರೋಲ್, ಏನೇನಿದೆಯೋ ಆ ರೀತಿನಲ್ಲಿ. ಈಗ ದಶರಥ ಕೇಳ್ದ, ದಶರಥ ಇವನು ಮುಂದಕ್ಕೆ ಅವನ್ ಕಾಡ್ಗೆ ಹೋಗ್ಬೇಕು, ಅದ್ರದ್ದು ಕೂಡ ವಸಿಷ್ಠ ಗೊತ್ತಿತ್ತು. ಆದ್ರೂ ಕೂಡ ಜ್ಯೋತಿಷ್ಯ ನೋಡಿ ಇದನ್ನ ಇಟ್ಕೊಟ್ಟಿದ್ದು. ಸರಿ, ಸಿದ್ಧತೆಗಳೆಲ್ಲ ರಾಜಗುರು ಕುಲಪುರೋಹಿತ ಹೇಳಿದಂತೆ ಎಲ್ಲ ಆಯ್ತು. ನದಿ ತೀರ್ಥಗಳೆಲ್ಲ ತರಿಸಿದ್ರು. ಅದಾಗತ್ತ ಮುಂದಕ್ಕೆ? ಇಲ್ದಿರ ಅವಲೇ ಏನೋ ತಲೆ ಉಪಯೋಗಿಸ್ಬೋದಿತ್ತಲ್ಲ, ಇದೆಲ್ಲ ಆಗೋದಿಲ್ಲೋ, ಏನ್ ಬೇಡ ಪರವಾಗಿಲ್ಲ ಅಂತ. ನಾವ್ ಯಾರು ಆಗಿದ್ರೆ ಸಡನ್ ಆಗಿ ನಮ್ಗೆ ಅದಕ್ಕೇನೆ ಈ ಅತಿಮಾನ ಶಕ್ತಿಗಳನ್ನ ನಮಗ್ ಕೊಡಲ್ಲ ಭಗವಂತ. ಯಾರು ಅದನ್ನ ತಿಳ್ತಾರೆ? ದೀರ್ಘದರ್ಶಿಗಳು, ತ್ರಿಕಾಲದರ್ಶಿಗಳು ಅಂದ್ರೆ ಇವರು. ಹಿಂದೆ ಏನಾಯ್ತು, ಮುಂದೆ ಏನಾಗುತ್ತೆ ಎಲ್ಲವೂ ತಿಳಿಯುತ್ತೆ. ಜ್ಯೋತಿಷ್ಯವನ್ನ ಯಾರು ಶ್ರದ್ಧೆಯಿಂದ ಕಲಿತಾರೆ ಅವರುಗಳು ಅಷ್ಟೇ. ಈ ಫಲ ಜ್ಯೋತಿಷ ಇದ್ರಲ್ಲಿ ಹೆಚ್ಚಿಗೆ ತಲೆ ಕೊಡಕ್ ಹೋಗ್ಬಾರದು. ಅವಾಗ ಏನಾಗುತ್ತೆ ಅಂದ್ರೆ ಇವನ ನಾನೇ ದೇವ್ರು ಅನ್ಕೊಂಡ್ಬಿಡ್ತಾನೆ ಕಡೆಗೆ. ನಾನು ಹೇಳ್ದಂಗೆ ಎಲ್ಲ ಆಗ್ತಾ ಇದೆ ನೋಡಿ, ಕಂಪ್ಯೂಟರ್ ನಲ್ಲಿದೆ, ಎಲ್ಲಿ ಮಿಸ್ಟೇಕ್ ನಾ ತೋರಿಸ್ತೀನಿ. ನಾನು ಅನ್ನೋದು ಬಹಳ ಜೋರಾಗುತ್ತೆ. ಅದಾಗ್ಬಾರ್ದು. ಈ ಸ್ಥಿತಪ್ರಜ್ಞನಾಗಿ ಇರಬೇಕು ಅಂತಂದ್ರೆ ಆ ಮೋಹವನ್ನ ಬಿಡ್ಬೇಕು ನೀನು. ಅದು ಹಿಂದೆ ಹೇಳಿದ್ದವನು, ಯದಾತೆ ಮೋಹ ಕಲೀಲಂ ಬುದ್ಧಿರ್ವ್ಯತಿತರಿಷ್ಯತಿ. ಶರೀರವೇ ನಾನು ಹೇಳಿದ್ದು ನಾನು, ಅವೆಲ್ಲ ಹೋದಾಗ ಅವನಿಗೆ ನೋಡು ನಿರ್ವೇದ ಬರುತ್ತೆ, ವೈರಾಗ್ಯ ಬರುತ್ತೆ. ಯಾವುದ್ರ ಬಗ್ಗೆನೂ ಅಂಟ್ಕೊಳ್ಳಲ್ಲ. ಅವನ್ ಕೆಲಸ ಮಾಡಿದ್ರು ಮಾಡ್ದಂತ ಇರ್ತಾನೆ. ಬಹಳ ಸುಂದರವಾಗಿ ಬರುವಂತದ್ದು. ಮುಂದ್ಕೋಣ, ಯಾವ್ದಾಯ್ತು ಇವಾಗ? ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಃ ಪ್ರಜ್ಞಸ್ತದೋಚ್ಯತೆ. ಶ್ರೀ ಭಗವಾನುವಾಚ ಪ್ರಜಹಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಃ ಪ್ರಜ್ಞಸ್ತದೋಚ್ಯತೆ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಃ ಪ್ರಜ್ಞಸ್ತದೋಚ್ಯತೆ. ಭಗವಂತ ಹೇಳ್ದ, ಎಲೈ ಪಾರ್ಥ, ಯಾವಾಗ ಇವನ ಮನಸ್ಸಿನಲ್ಲಿರುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ತ್ಯಜಿಸ್ಬಿಡ್ತಾನೋ ಆಗ ಆತ್ಮನಿಂದಲೇ ಆತ್ಮನಲ್ಲಿ ಸಂತುಷ್ಟನಾಗಿ ಆತ್ಮರತಿ. ಏನ್ ಆತ್ಮರತಿ? ಆತ್ಮನನ್ನೇ ಆತ್ಮ ಅಂತಂದ್ರೆ ತಾನು ಇರೋದು ಪರಮಾತ್ಮನಿಗಾಗಿ ಅನ್ನೋದನ್ನ ತಿಳಿದು ಅವನು ಸ್ಥಿರ ಬುದ್ಧಿಯುಳ್ಳನಾಗಿ, ಅವನು ಸ್ಥಿರ ಬುದ್ಧಿಯುಳ್ಳವನು ಅಂತ ಹೇಳಲ್ಪಡತ್ತೆ. ಅವನು ದುಃಖಕ್ಕೆ ಇದು ಪಡಲ್ಲ, ತಗ್ಗೋದಿಲ್ಲ, ಸುಖ ಬಂದ್ರೆ ಹಿಗ್ಗೋದಿಲ್ಲ, ಎಲ್ಲವೂ ಅವನ ಸಂಕಲ್ಪದಂತೆ ನಡೆಯೋದು. ಈ ಸುಖ ದುಃಖ ಇದು ನನಗೆ ಸುಖ ನಾನು ಇವೆಲ್ಲ ಬಂದಾಗ, ಆ ನಾನು ಅನ್ನೋದು ಇಲ್ಲವಾದಾಗ, ನಾನು ಇರೋದೇ ಭಗವಂತನಿಗೆ ಬಂದಾಗ ಅವನಿಗೆ ಬಹಳ ಇಟ್ ಈಸ್ ವೆರಿ ಕ್ಲಿಯರ್. ಅದು ಪ್ರಶಾಂತ ಒಂದು ಸರೋವರದಂತೆ, ಒಂದು ಅಲೆ ಇಲ್ಲದ ಸರೋವರದಂತೆ ಅವನ ಮನಸ್ಸು ಯಾವಾಗ್ಲೂ. ಅವನಿಲ್ಲಿ ಕರ್ಮಯುತವಾಗಿ ಶರೀರ ಪಡೆದು ಇಲ್ಲಿ ಕೆಲಸಗಳನ್ನ ಮಾಡಲ್ವ ಅಂದ್ರೆ ಎಲ್ಲವನ್ನೂ ನಡೆಸ್ತಾನೆ, ಆದ್ರೆ ಏನೂ ಮಾಡದಂತೆ ಇಲ್ಲ. ಯಾಕೆಂದ್ರೆ ಅವನಿಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಇದಿಲ್ಲ. ಹಾಗಂತ ಏನೋ ಬೇಸರದಿಂದ ಮಾಡ್ತಾನೆ ಅಂತಾನೂ ಇಲ್ಲ. ಏನೇನು ತನ್ನ ಪಾಲಿಗೆ ಬಂತು ಅದನ್ನ ಕಾಯ ವಾಚ ಮನಸ ಶ್ರದ್ಧೆಯಿಂದ ಮಾಡಿ ಭಗವಂತನಿಗೆ ಸಮರ್ಪಣೆ. ನಾ ಮಾಡದೆ ಅನ್ನೋ ಅಭಿಮಾನ ಇಲ್ಲ ಅಲ್ಲಿ. ಸೊ ನಾನು ಬಿಟ್ರು ಇಲ್ಲ, ಈ ಅಹಂಕಾರ ಮಮಕಾರಗಳು ಎಲ್ಲವೂ ಕೂಡ ಹೊರಟೋಗುತ್ತೆ. ಅದನ್ನೇ ಮನಸ್ಸಿನಲ್ಲಿ ಕೊಳಕು ಅಂತಾರವರು.
ಮೋಹ ಕಲೀಲಂ, ಕೊಚ್ಚೆ ಅದು. ಈ ಇದೆಯಲ್ಲ, ನಂದು, ನಾನು, ಈ ಎಲ್ಲ ಕೊಳೆಯನ್ನ ನೀನು ತೆಗೆದು ಬಿಟ್ರೆ ಬುದ್ಧಿನಲ್ಲಿ, ಆಮೇಲೆ ನಿರ್ವೇದ ಬರುತ್ತೆ ಅಂತ. ದುಃಖೇಶ್ವನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತಸ್ಪೃಹಃ वीतरागभयक्रोधः स्थितधीर्मुनिरुच्यते. दुःखेष्वनुद्विग्नमनाः सुखेषु विगतस्पृहः वीतरागभयक्रोधः स्थितधीर्मुनिरुच्यते. यः सर्वत्र नभिस्नेहस्तत्तत्प्राप्य शुभाशुभम् नाभिनन्दति न द्वेष्टि तस्य प्रज्ञा प्रतिष्ठिता. यः सर्वत्र नभिस्नेहस्तस्तत्प्राप्य शुभाशुभम् नाभिनन्दति न द्वेष्टि तस्य प्रज्ञा प्रतिष्ठिता. सर्वत्रानभिस्नेहस्तत्तत्प्राप्य ಮೊದಲ ಅಕ್ಷರ ಯಕಾರ ಉಂಟಾಗಿದೆ. ಯಸ್ ಸರ್ವತ್ರ, ಯಸ್ ಸರ್ವತ್ರಾನ ಯಹ ಪ್ಲಸ್ ಸರ್ವತ್ರ ಸಾಕ್ ಸಾವತ್ ಬರುತ್ತೆ. ಯಸ್ ಸರ್ವತ್ರ ನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ಪದ ಬಿಡಿಸಿದ್ರೆ ಸ್ನೇಹ ತತ್ ಸ್ನೇಹಸ್ತತ್ ಬಂತಂಗೆ. ಯಸ್ ಸರ್ವತ್ರಾನಭಿಸ್ನೇಹಸ್ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. यदा संहरते चायं कूर्मोऽङ्गानीव सर्वशः इन्द्रियाणीन्द्रियार्थेभ्यः तस्य प्रज्ञा प्रतिष्ठिता. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇದಕ್ಕೆ ಪದ ಬಿಡಿಸಿದೆ. ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಮುಂದಿನ ಶ್ಲೋಕ. ಧ್ಯಾಯತೋ ವಿಶದಿ ಧ್ಯಾಯತಃ ವಿಷಯ ವಿನಿವರ್ತಂತೆ ಅಲ್ವಾ ನೆಕ್ಸ್ಟ್. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಆದ್ಮೇಲೆ ಆಮೆ ತನ್ನ ಅಂಗಗಳನ್ನೆಲ್ಲ ಒಳಕ್ಕೆ ಎಳ್ಕೊಳ್ಳೋ ರೀತಿನಲ್ಲಿ ಇಂದ್ರಿಯಗಳನ್ನ ಇವನು ಒಳಗಡೆ ಎಳ್ಕೊಳ್ತಾನೆ. ಅಂದ್ರೆ ಇಂದ್ರಿಯಗಳು ಹೇಳಿದಂತೆ ಕೇಳೋಕ್ ಹೋಗಲ್ಲ. ಹಿ ವಿಲ್ ಕಂಟ್ರೋಲ್ ಹಿ ಸೆನ್ಸಸ್. ಇಂದ್ರಿಯಗಳ ನಿಗ್ರಹವನ್ನ ಸಾಧಿಸಿದವನಿಗೆ ಇವೆಲ್ಲ ಸಾಧ್ಯತೆ. ಆದ್ರಿಂದ ಅವನ ಬುದ್ಧಿ ಯಾವಾಗ್ಲೂ ಸುವ್ಯವಸ್ಥಿತವಾಗಿರುತ್ತೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳು ಅವಳು ಹೇಳಿದಂತೆ ಹೋಗೋದಲ್ಲ. ವಿಷಯಾಹ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸಃ ಅಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಂದ್ರಿಯಗಳ ಮೂಲಕ ವಿಷಯಗಳನ್ನ ಗ್ರಹಿಸದೇ ಇರುವ ಪುರುಷನಲ್ಲಿಯೂ ಸಹ ಕೇವಲ ವಿಷಯಗಳು ಮಾತ್ರ ನಿವೃತ್ತಿಯಾಗುತ್ತೆ. ಆದರೆ ಅನುರಾಗ ನಿವೃತ್ತಿಯಾಗಿರುವುದಿಲ್ಲ. ಈ ಸ್ಥಿತಪ್ರಜ್ಞ ಪುರುಷನಿಗಾದ್ರೂ ಅನುರಾಗವೂ ಸಹ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ನಿವೃತ್ತಿಗಾಗಿ ಹೋಗುತ್ತೆ. ಅದ್ರ ಬಗ್ಗೆನೂ ಕೂಡ ಇರೋಲ್ಲ. ಮಾನಸಿಕವಾಗಿಯೂ ಕೂಡ ಒಂದ್ ಸ್ವಲ್ಪನೂ ಇರೋಲ್ಲ. ದ ಡಿಫರೆನ್ಸ್ ಬಿಟ್ವೀನ್ ಬರೀ ವೈರಾಗ್ಯವನ್ನ ಪಡೆದವನು ಮತ್ತೆ ಈ ಸ್ಥಿತಪ್ರಜ್ಞ ಸ್ಥಿತಿಯನ್ನ ಯಾರು ಪಡೆದಿರ್ತಾನೆ ಅವನಿಗೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ. ಅದೇ ತಾನೆ.
परं दृष्ट्वा निवर्तते विषया विनिवर्तन्ते निराहारस्य देहिनः रसवर्ज्यं रसोऽप्यस्य परं दृष्ट्वा निवर्तते विषया विनिवर्तन्ते निराहारस्य देहिनः रसवर्ज्यं रसोऽप्यस्य परं दृष्ट्वा निवर्तते. ಉಪವಾಸ ಮಾಡೋದ್ರ ಇಂಪಾರ್ಟೆನ್ಸ್ ಇಲ್ಲಿ ಹೇಳ್ತಾ ಇದೆ. ನಿರಾಹಾರಸ್ಯ ದೇಹಿನಃ, ಯಾವಾಗ ಆಹಾರ ಕಡಿಮೆ ಆಯ್ತು ಅಂದ್ರೆ ಬುದ್ಧಿ ಚೆನ್ನಾಗತ್ತೆ, ಆಕ್ಟಿವ್ ಆಗುತ್ತೆ, ಇಂದ್ರಿಯಗಳ ಮೇಲೆ ಸಂಯಮವನ್ನ ಸಾಧಿಸುವಂತಹ ಶಕ್ತಿ ಮನಸ್ಸಿಗೆ ಉಂಟಾಗುತ್ತೆ. ಅದರಿಂದ ಪ್ರತಿಯೊಬ್ಬರು ಏಕಾದಶಿ ಉಪವಾಸ ಮಾಡ್ಬೇಕು. ದಿವಸಾಲು ಉಪವಾಸ ಮಾಡೋದಲ್ಲ. ಇವತ್ತು ಸೋಮವಾರ ಶಿವನಿಗೆ, ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗೆ, ಮಂಗಳವಾರ ಸುಬ್ರಹ್ಮಣ್ಯಂಗೆ ಅಂತ ಏನೇನೋದು ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಯಾವುದು ಸ್ಮೃತಿಗಳಲ್ಲಿ ಹೇಳಿದ್ಯೋ 15 ದಿವಸಕ್ಕೆ ಒಂದ್ಸಲಿ ಸಾಕು. ಶನಿವಾರ ರಾಮ್ ಕತೆ, ಅವತ್ತು ಉಪವಾಸ ಮಾಡ್ತೀನಿ, ಇಲ್ಲ ಇನ್ಯಾರಿಗೋ ಮಾಡ್ತೀನಿ, ಆ ದೇವತೆಗೆ ಮಾಡ್ತೀನಿ, ಇದೆಲ್ಲ ಯಾವುದು ಬೇಕಿಲ್ಲ. ಸಂಪ್ರದಾಯದಲ್ಲಿ ಇವುಗಳಲ್ಲಿ ಹೇಳಿರೋದು ಏಕಾದಶಿ ಅವತ್ತಿನ ದಿವಸ ಅನ್ನವನ್ನು ತಿನ್ನಬೇಡಿ. ಸಾಧ್ಯ ಆಗುತ್ತಾ ಶಕ್ತಿ ಇದ್ರೆ ನಿರಾಹಾರಸ್ಯ ದೇಹಿನಃ. ಅದರಿಂದ ನಿಮಗೆ ಶರೀರದ ಆರೋಗ್ಯ ಕೆಡುತ್ತೆ ಅಂದ್ರೆ ಲಘುವಾಗಿ ಏನಾದ್ರು ತಗೊಳ್ಳಿ, ಅಂತೂ ಅನ್ನವನ್ನು ತಿನ್ಬೇಡಿ. ಇದು ಏಕಾದಶಿನಲ್ಲಿ. ಆದ್ರೆ ಉಪವಾಸ ಮಾಡೋದ್ರಿಂದ ಏನು ಅಂತಂದ್ರೆ ಮನಸ್ಸಂಯಮ, ಇಂದ್ರಿಯಗಳ ಮೇಲೆ ಹತೋಟಿ, ಅವುಗಳನ್ನ ಸಾಧಿಸುವುದಕ್ಕೆ ಕಾರಣವಾಗತ್ತೆ ಅಂತ ಇಲ್ಲಿ ಹೇಳ್ತಾನೆ. ಒಂದಿಂದು 60ನೇದು, ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. यततो ह्यपि कौन्तेय पुरुषस्य विपश्चितः इन्द्रियाणि प्रमाथीनि हरन्ति प्रसभं मनः. तानि सर्वाणि संयम्य युक्त आसीत मत्परः. ಇದೆ ತಾನೆ ಇಲ್ಲಿಂದ ಹೇಳೋದು. ನೀವ್ ಹೇಳ್ಬೇಕು ಫಿಶ್. ಇವಾಗ ಈ 61ನೇ ಶ್ಲೋಕ, ಅದರ ಪದ ಬಿಡಿಸಿ ಹೇಳ್ತೀನಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತಃ ಆಸೀತ ಮತ್ಪರಃ. ಎಲ್ಲ ಇಂದ್ರಿಯಗಳನ್ನ ಸಂಯಮ, ಎಲ್ಲ ಇಂದ್ರಿಯಗಳ ಸರ್ವಾಣಿ ಸಂಯಮ್ಯ, ನನ್ನ ಪರವಾಗಿ ಅವನಿಗೆ ಚಿಂತನೆ ಮಾಡೋದಕ್ಕೆ ಅದಕ್ಕೆ ಅವಕಾಶ ಆಗುತ್ತೆ. ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠ. ಯಾರ ವಶದಲ್ಲಿ ಇಂದ್ರಿಯಗಳಿದೆಯೋ ಅವನಲ್ಲಿ ಪ್ರಜ್ಞಾ ಪ್ರತಿಷ್ಠಿತ, ಅವನಿಗೆ ಬುದ್ಧಿ ಸ್ಥಿರವಾಗಿರುತ್ತೆ. ಇಲ್ಲದಿದ್ರೆ ಬುದ್ಧಿ ಚಾಂಚಲ್ಯ ಅದು ಸಹಜವಾಗಿ ಬರೋದು. ಅದಕ್ಕೆ ಮಾರ್ಕೆಟ್ಗೆ ಹೋಲಿಸುವಂತಹದ್ದು ಬುದ್ಧಿಯನ್ನ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. तानि सर्वाणि संयम्य युक्त आसीत मत्परः. वशेहि यस्येन्द्रियाणि तस्य प्रज्ञा प्रतिष्ठिता. वशेहि यस्येन्द्रियाणि तस्य प्रज्ञा प्रतिष्ठिता. वशेहि यस्येन्द्रियाणि तस्य प्रज्ञा प्रतिष्ठिता. ಮುಂದಿನ ಶ್ಲೋಕ, ಧ್ಯಾಯತಃ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧಃ ಅಭಿಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಘಸ್ತೇಷೂಪಜಾಯತೆ. ध्यायतो विषयान् पुंसः संगस्तेषूपजायते. संगात् संजायते कामः
ಕಾಮಾತ್ ಕ್ರೋಧೋಭಿಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ವಿಷಯಗಳನ್ನೇ ಚಿಂತಿಸ್ತಾ ಇರೋ ಪುರುಷನಿಗೆ ಆ ವಿಷಯಗಳಿಗೆ ಸಹಜವಾಗಿ ಆಸಕ್ತಿ ಉಂಟಾಗತ್ತೆ ಮತ್ತು ಆ ಆಸಕ್ತಿಯಿಂದ ಆ ವಿಷಯಗಳ ಆಸೆಯೂ ಸಹ ಉಂಟಾಗುತ್ತೆ. ಅದು ಸಿಗದೆ ಇದ್ರೆ ಅಥವಾ ಅದಕ್ಕೆ ಅಡ್ಡಿ ಆದಾಗ ಕೋಪ ಕೂಡ ಉಂಟಾಗತ್ತೆ. ಹೇಗೆ ರಾಗ ದ್ವೇಷ ಎಲ್ಲ ಹೆಂಗ್ ಶುರುವಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಮನಸ್ಸಿನಲ್ಲಿ ಮೊದಲು ವಿಷಯಗಳ ಬಗ್ಗೆ ಚಿಂತನೆಯನ್ನ ಬಿಡಬೇಕು. ಮೂಲತಃ ಆ ಮನಸ್ಸು ಭಗವಂತನ ಕಡೆಗೆ ಬರಬೇಕು ಅಂತಂದ್ರೆ ಈ ಮೋಹವನ್ನ ಬಿಡಿಸ್ಕೋಬೇಕು. ಅದಕ್ಕೇನೆ ಹಿಂದೆ 3-4 ಶ್ಲೋಕಗಳಲ್ಲಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಸ್ಥಿತಃ ಪ್ರಜ್ಞಸ್ತದೋಚ್ಯತೆ ಪರಂ ದೃಷ್ಟ್ವಾ ನಿವರ್ತತೆ ಎಲ್ಲ ಒಂದ್ ಹೇಳ್ಬೇಕಾರೆ ಅವನ ಬುದ್ಧಿ ಸರಿಯಾಗಿ ಸ್ಥಿಮಿತದಲ್ಲಿರುತ್ತೆ, ಸಮಾಧಾನ ಚಿತ್ತದಲ್ಲಿರುತ್ತೆ, ರಾಗದ್ವೇಷಗಳಿಗೆ ಒಳಗಾಗೋದಿಲ್ಲ. ಬರೀ ಇಂದ್ರಿಯ ನಾನ್ ನೋಡಿದ್ರೆ ತಾನೇ ಅದನ್ನ ತಿನ್ಬೇಕು ಅನ್ಸುತ್ತೆ, ಕಣ್ ಮುಚ್ಕೊಂಡ್ಬಿಟ್ಟಿದ್ದೀನಿ ಹಿಂದೆ ಮನಸ್ಸಿನಲ್ಲ, ಅಯ್ಯೋ ಅದು ಎಷ್ಟು ಚೆನ್ನಾಗಿದೆ ಅಂತ ಚಿಂತನೆ ಮಾಡೋದು. ಮನಸ್ಸಿನಲ್ಲೂ ಕೂಡ ಆ ಚಿಂತನೆಯನ್ನು ತೆಗಿಬೇಕು. ಪ್ರಾಪಂಚಿಕವಾದ ವಿಷಯಗಳಲ್ಲಿ ಅದನ್ನ ಬಿಡಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸಿಗೆ ಏನಾದ್ರು ಒಂದು ಕೊಡ್ಬೇಕಲ್ಲ. ಅದನ್ನ ಕೊಟ್ರೆ ಇದರಿಂದ ಬದಲಾಯಿಸಬಹುದು. ಈಗ ಚಿಕ್ಕ ಮಕ್ಕಳು ಯಾವ್ದೋ ಬೇಕು ಬೇಕು ಅಂತ ಹಠ ಮಾಡ್ತಿದೆ, ಅದು ಕೈಗೆ ಕಟ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇನ್ನೇನೋ ತೆಗೆದು ತೋರಿಸ್ಬಿಡೋದು ಅದಕ್ಕೆ, ಅವಾಗ ಅದು ಮರ್ತೋಗುತ್ತೆ. ನಮ್ಮ ಮನಸ್ಸು ಅಷ್ಟೇ, ಮನಸ್ಸನ್ನ ಮಗುವಿನಂತೆ ಲಾಲಿಸ್ಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕೆಟ್ಟದ್ದೆಲ್ಲ ಮಾಡಬಾರ್ದು, ಕೆಟ್ಟ ಚಿಂತನೆ ಬರಬಾರ್ದು ಅಂದ್ರೆ ಒಳ್ಳೆಯದ್ರ ಬಗ್ಗೆ ಚಿಂತನೆಯನ್ನ ತೊಡಗಿಸ್ಬಿಡ್ಬೇಕು. ಈಗ ಮನಸ್ಸನ್ನ ನೀವು ಭಗವತ್ ಪರವಾಗಿ ಮಾಡ್ಕೊಂಡು ಅವನ ಗುಣ, ಅವನು ನಡೆಸಿದಂತಹದ್ದು, ಅದರ ಬಗ್ಗೆ ಯಾವಾಗ ನಿಮ್ಮ ಮನಸ್ಸು ಆ ಕಡೆಗೆ ಹೋಗುತ್ತೋ ಸಹಜವಾಗಿಯೇ ಇಟ್ ಈಸ್ ಡಿವೈಡ್ ಆಫ್ ಪ್ರಾಪಂಚಿಕವಾದ ವಿಷಯ, ಇಲ್ಲ ಇತರರ ವಿಷಯವೋ, ಅಲ್ಲ ಆತ್ಮ ಪ್ರಶಂಸೆನೋ, ಇಲ್ಲ ಪರದಿಂದೇನೋ, ಇವುಗಳಲ್ಲಿ ಅದು ಸೇರೋದಕ್ಕೆ ಅವಕಾಶ ಆಗುದಿಲ್ಲ. ಸೊ ಅದರಿಂದ ಮನಸ್ಸನ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅದನ್ನ ಬಹಳ ಸುಂದರವಾಗಿ ಹೇಳ್ತಾ ಬರ್ತಾನೆ. ಮಾಡದೆ ಇದ್ರೆ ಏನಾಗತ್ತೆ ಅನ್ನೋ ಈ ಶ್ಲೋಕದಲ್ಲಿ ಬಂದಿದೆ. ಮುಂದಿಂದು ಕ್ರೋಧಾತೆ ಭವತಿ ಸಮ್ಮೋಹ, ಸಮ್ಮೋಹಾತೆ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತೆ ಬುದ್ಧಿನಾಶ, ಬುದ್ಧಿನಾಶಾತೆ ಪ್ರಣಶ್ಯತಿ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕೋಪದಿಂದ ಅವಿವೇಕ ಅರ್ಥಾತ್ ಮೂಢ ಭಾವನೆ ಉತ್ಪತ್ತಿ ಆಗುತ್ತೆ. ಮೂರ್ಖನಂಗೆ ಕೋಪ ಬಂದಾಗ ಹುಚ್ಚುಚ್ಚಾಗಿ ಆಡ್ತಾರೆ, ಏನ್ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ ಅಂತ. ಆ ಟೈಮ್ ನಲ್ಲಿ ಕೋಪ ಬಂದಾಗ ಏನು ಅಂದ್ರೆ ವಿವೇಕ ಅನ್ನೋದು ವರ್ಕ್ ಮಾಡೋಲ್ಲ, ಅದು ಇಟ್ ಸೀಸಸ್ ಟು ಎಕ್ಸಿಸ್ಟ್. ಆ ವಿವೇಕ ಅನ್ನೋದು ಹೋಗ್ಬಿಡುತ್ತೆ. ಅವಾಗ್ಲೇ ಇವ್ರು ಪಶುಗಳ ತರ ಆಗೋದು. ನನಗೆ ಕೋಪ ಅಂದ್ರೆ ನಾನು ಮನುಷ್ಯನೇ ಅಲ್ಲ, ಖಂಡಿತ ಅದು ಹೇಳೋದ್ರಲ್ಲಿ ಹೆಚ್ಚುತನ ಇಲ್ಲ, ಮೃಗವೇ ನೀನು. ಯು ಮಸ್ಟ್ ಬಿ ಅಶೇಮ್ಡ್ ಆಫ್ ಇಟ್. ಅದ್ ಹೇಳೋದಕ್ಕೆ ನನಗೆ ನೋಡಿ ಕೋಪ ಸಹಿಸೋಕೆ ಆಗೋಲ್ಲ, ನಂಗೆ ಕೋಪ ಬಂದ್ಬಿಟ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಾಗೋಲ್ಲ. ದಿಸ್ ಇಸ್ ನಾಟ್ ಎನ್ ಎಕ್ಸ್ಕ್ಯೂಸ್, ಅಥವಾ ಅದೇನು ಒಂದ್ ರೀತಿ ದೊಡ್ಡದನ ಅಂತ ಹೇಳ್ಕೊಳ್ಳೋದಲ್ಲ. ನಿಗ್ರಹಿಸ್ಬೇಕು ಕೋಪವನ್ನ. ಇಲ್ದಿದ್ರೆ ಏನು ಅಂದ್ರೆ ಆ ಅವಿವೇಕ ಉಂಟಾಗತ್ತೆ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಅಂದ್ರೆ ಇದೇನೆ ಮೂಢಭಾವನೆ. ಅದರಿಂದ ಏನು ಅವಿವೇಕದಿಂದ ಸ್ಮರಣ ಶಕ್ತಿ ಕುಂಠಿತವಾಗುತ್ತೆ. ಇದನ್ನೇ ಹೇಳಿದ್ ನಾನು, ವಿವೇಕ. ಹಾಗೆ ವಿವೇಕ ನಾಶ ಆದ್ರೆ ಅರ್ಥಾತ್ ಜ್ಞಾನ ಶಕ್ತಿ ನಾಶವಾಗಿ ಹೋಗುತ್ತೆ. ಆ ಬುದ್ಧಿಯ ನಾಶದಿಂದ ಈ ಪುರುಷ ತನ್ನ ಶ್ರೇಯಸ್ಸಿನ ಸಾಧನೆಯಲ್ಲಿ ದಾರಿ ತಪ್ತಾನೆ. ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ. ಏನು ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳ ಜೊತೆಗೆ ಸೇರ್ಸತ್ತಾ? ಕೋಪಗೊಂಡ್ರೆ ಅವನು ಮದ್ವೆ ಆಗತ್ತೆ ಅಂತ ಅದಲ್ಲ. ಸಂಸಾರ ಅಂದ್ರೆ ಶರೀರ ಇದ್ರ ಜೊತೆಗೆ ಸೇರ್ಕೊಳ್ಳುವಂತಹದ್ದು, ಅದು ಹೋಗ್ಬೇಕು. ನಾನು ನನ್ನದು, ದೇಹವೇ ನಾನು ಅನ್ನುವಂತ ಅದು ಪ್ರಬಲವಾಗತ್ತೆ. ಇವೆಲ್ಲ ಅವಿವೇಕದಿಂದ ನಡೆಯುವಂತ. ಸ್ಮೃತಿ ಭ್ರಂಶಾತೆ
ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅಧ್ಯಾತ್ಮ ಸಾಧನೆ ಅನ್ನೋದು ಹಾಳಾಗತ್ತೆ, ಅಷ್ಟೆ, ಹೋಗುತ್ತೆ. ಮುಂದಿನ ಶ್ಲೋಕ. ರಾಗದ್ವೇಷ, ರಾಗದ್ವೇಷ ವಿಯುಕ್ತೈಃ ತು ವಿಷಯಾನ್ ಇಂದ್ರಿಯೈಃ ಚರನ್ ಆತ್ಮವಶ್ಯೈಃ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್. ರಾಗದ್ವೇಷ ವಿಯುಕ್ತೈಸ್ತೋ ವಿಷಯಾನಿಂದ್ರಿಯೈಶ್ಚರನ್. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್. ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಅಂತಃಕರಣವನ್ನು ಯಾರು ಸ್ವಾಧೀನ ಇಟ್ಕೊಳ್ತಾನೆ ಪುರುಷ, ಅವನು ರಾಗದ್ವೇಷಗಳಿಂದ ಮುಕ್ತನಾಗಿ ತನ್ನ ವಶ ಮಾಡಿಕೊಂಡಿರುವ ಇಂದ್ರಿಯಗಳ ಮೂಲಕ ವಿಷಯಗಳನ್ನ ಅನುಭವಿಸುತ್ತಾ. ಇಂದ್ರಿಯಗಳು ಇದೆ. ಈಗ ನಾನು ತುಂಬಾ ವಿರಕ್ತ ಅಂದ್ರೆ ಏನು ತಿನ್ನೋದೇ ಇಲ್ಲ, ಏನನ್ನು ದೊರ್ಸೋದೇ ಇಲ್ಲ ಅಂತಿಲ್ಲ. ಶರೀರ ಇರೋ ತನಕ ನೀನು ಆಹಾರ ಸ್ವೀಕಾರ ಮಾಡ್ಬೇಕು. ಅನಶನಯ ಮೃತ್ಯುರೇವ. ಅವಾಗೇನು ಅಂದ್ರೆ ಇಂದ್ರಿಯಗಳು ಇವನ ನಿಯಮದಲ್ಲಿದ್ದಾಗ, ಓಹ್ ಬಹಳ ತುಂಬಾ ಚೆನ್ನಾಗಿದೆ, ಇನ್ನೊಂದು ಮತ್ತೊಂದು ಹಾಕೋತಾನೆ ಅಂದ್ರೆ ಇಲ್ಲ, ಸಾಕು. ಇವನ್ ಕಂಟ್ರೋಲು ಇಂದ್ರಿಯಗಳು, ಇವನಿಗೆ ಇಷ್ಟ ಅದು ಪದಾರ್ಥ, ಆದ್ರೆ ಈ ಹ್ಯಾಸ್ ಕಂಟ್ರೋಲ್ ಓವರ್ ಇಸ್ ಸೆನ್ಸಸ್. ಅಂತವನು ತಾನು ವಶ ಮಾಡ್ಕೊಂಡಿರುವ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಎಷ್ಟೋ ಅಷ್ಟು ಶರೀರದ ಸೌಖ್ಯಕ್ಕೆ ಅದು ಚೆನ್ನಾಗಿರ್ಬೇಕು, ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಅನುಭವಿಸುತ್ತಾ ಅಂತಃಕರಣದಲ್ಲಿ ಪ್ರಸನ್ನತೆ ಅರ್ಥಾತ್ ಸ್ವಚ್ಛತೆಯನ್ನು ಪಡೀತಾನೆ. ಸಾತ್ವಿಕವಾದ ಆಹಾರ ತಿಂದಾಗ ಮನಸ್ಸಿಗೆ ಆಹಾರ ಶುದ್ಧ, ಇದು ಮನಸ್ಸು ತಂಪಾಗಿರುತ್ತೆ. ಯಾವ್ದ್ರಲ್ಲೂ ಇದೆ, ಎಷ್ಟು ಬೇಕೋ ಅಷ್ಟು. ಹೆಚ್ಚಿಗೆ ತಿಂದ್ಬಿಟ್ರೆ ಅಯ್ಯೋ ಹೊಟ್ಟೆ ಭಾರ, ಅಜೀರ್ಣ, ಈ ತರದ್ದೆಲ್ಲ ಆಗುವಂತದ್ದು. ಅದರಿಂದ ಬೇರೆ ಅದರಿಂದ ಇಂದ್ರಿಯಗಳನ್ನ ನಿಗ್ರಹಿಸಿದವನಿಗೆ ಈ ಮನಸ್ಸಿನ ಪ್ರಸನ್ನತೆ ಅನ್ನೋದನ್ನ ಅವನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾನೆ ಇವನು. ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಮುಂದಿನ ಶ್ಲೋಕ. ಪ್ರಸಾದೇ ಸರ್ವ ದುಃಖಾನ ಹಾನಿ ಅಸ್ಯ ಉಪಜಾಯತೆ. ಪ್ರಸನ್ನ ಚೇತಸಃ ಹಿ ಆಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಅಂತಹ ನಿರ್ಮಲತೆ ಮನಸ್ಸಿಗೆ ಉಂಟಾದ್ರೆ ಅವನ ಸಮಸ್ತ ದುಃಖಗಳು ನಾಶವಾಗಿ ಹೋಗುತ್ತೆ. ಹಾಗೆ ಆ ಪ್ರಸನ್ನ ಚಿತ್ತವುಳ್ಳಂತ ಪುರುಷನ ಬುದ್ಧಿಯು ಬಹುಶೀಘ್ರವಾಗಿ ಒಳ್ಳೆ ರೀತಿಯಲ್ಲಿ ಪರಮಾತ್ಮನಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಸಾಧ್ಯವಾಗುತ್ತೆ. ಭಗವಂತನಲ್ಲಿ ಸದಾ ಅದು ಮನಸ್ಸು ಅಲ್ಲಿರ್ಬೇಕು. ಇದನ್ನ ಅವ್ರು ಎಷ್ಟು ಸುಂದರವಾಗಿ ಹೇಳಿದ್ರು ತಿರುಚಂದ ವಿರುತ್ತಂನಲ್ಲಿ. ನಿರಂತರಂ ನಿನೈಪದಾಹ ನೀ ನಿನೈಕ ವೇಂಡುಮೆ. ನನಗೆ ನಿರಂತರವಾಗಿ ವಿತೌಟ್ ಎನಿ ಬ್ರೇಕ್, ನಿರಂತರಂ ನಿನೈಪದಾಹ, ಸದಾ ನಿನ್ನನ್ನ ನೆನೆಸ್ಕೊಂಡಿರ್ಬೇಕು ನಾನು. ಹಾಗೆ ನನ್ನ ಮನಸ್ಸು ಸಮಾಧಾನ ಸ್ಥಿತಿಯನ್ನ ಪಡೆಯುವಂತೆ ಮಾಡು. ಇದಕ್ಕೇನೆ ಈತಿ ಬಾಧಾನ್ ಅಂತ ಹೇಳುವಂತಹದ್ದು. ಏನೋ ದುಃಖ, ಏನೋ ಕ್ಲೇಶ, ಯಾವುದೋ ತೊಂದರೆ, ಏನೋ ಸಮಸ್ಯೆ, ಎಲ್ಲವನ್ನ ಪಕ್ಕಕ್ಕಿಟ್ಟು ಮನಸ್ಸನ್ನ ಯಾವಾಗ ಸಮಾಧಾನ ಚಿತ್ತದಲ್ಲಿ ಇಟ್ಕೊಳ್ತಾನೋ ಯಾವುದೂ ದೊಡ್ಡದಾಗಿ ಕಾಣಿಸೋಲ್ಲ. ಬರುವಂತಹ ಸಮಸ್ಯೆಗಳು, ಕಷ್ಟಗಳು, ದುಃಖವೋ ಸುಖವೋ ಎರಡೂ ಅಷ್ಟೇ, ಬೋತ್ ಆರ್ ಈಕ್ವಲ್. ಎರಡನ್ನೂ ಕೂಡ ಅವನು ಏನು ಅದನ್ನ ಏನಿಲ್ಲ, ಸುಖ ಬಂತ ಅದಕ್ಕೆ ಹಿಗ್ಗೋದು ಇಲ್ಲ,
ಅತಿಯಾಗಿ ಆಹಾ ನನಗ್ ಸಿಕ್ತು ಇದು, ನಾನು ನಂದು ಈ ಯಾವುದು ಬರೋಲ್ಲ. ಬಂತ ಸರಿ, ಬರ್ಲಿಲ್ವಾ ದುಃಖ ಇಲ್ಲ. ಸೊ ಇವೆಲ್ಲ ಇಟ್ ಬಿಕಮ್ ಸೆಕೆಂಡರಿ. ಮನಸ್ಸು ಸಮಾಧಾನ ಚಿತ್ತದಿಂದ ಇದ್ದು ಭಗವಂತನ ಕಡೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಶ್ಲೋಕದಲ್ಲಿ 65ನೇ ಶ್ಲೋಕದಲ್ಲಿ. ನ ಅಸ್ತಿ ಬುದ್ಧಿ ನ ಅಸ್ತಿ ಬುದ್ಧಿ ಅಯುಕ್ತಸ್ಯ ನ ಚ ಅಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚ ಯುಕ್ತಸ್ಯ ಭಾವನಾ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚ ಯುಕ್ತಸ್ಯ ಭಾವನಾ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚ ಯುಕ್ತಸ್ಯ ಭಾವನಾ. ನ ಚ ಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ನ ಚ ಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ನ ಚ ಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಅಶಾಂತಸ್ಯ ಕುತಃ ಸುಖಂ ಅನ್ನೋದೇ ಹೆಡ್ಡಿಂಗ್ ಇಟ್ಕೊಂಡು ಗೀತಾಮೃತ ಬಿಂದು ಅಂತ ಒಂದು ಯೋಗಕ್ಷೇಮದಲ್ಲಿ ಭಗವದ್ಗೀತೆ ಬಗ್ಗೆ ಒಂದು ಪದ ಹಾಕಿ ಅದರ ಅರ್ಥ ಏನು ಅಂತ ಶ್ರೀನಿವಾಸ್ ದೇಶಕಾಚಾರ್ ಬರ್ಕೊಟ್ಟಿದ್ರು ಲೇಖನ. ಯೋಗಕ್ಷೇಮದ ಹಿಂದಿನ ಸಂಚಿಕೆಯಲ್ಲಿ ಇದೆ ಇದು. ಅಶಾಂತಸ್ಯ ಕುತಃ ಸುಖಂ, ಯಾರ ಮನಸ್ಸಿಗೆ ಶಾಂತಿ ಇಲ್ವೋ ಅವನಿಗೆ ಸುಖ ಎಲ್ಲಿ ಇದು, ಯಾಕೆ ಅನ್ನೋದನ್ನ ಆಮೇಲೆ ಆ ಶ್ಲೋಕವನ್ನು ಪೂರ್ಣವಾಗಿ ಹೇಳಿ ಆ ಅರ್ಥವನ್ನ ಕೊಡ್ತಾರೆ. ಅದರಿಂದ ಆಸಕ್ತಿ ಪಟ್ಟು ನೀವು ಒರಿಜಿನಲ್ ಗೀತೆ ಹೋಗ್ಬೇಕು ಅನ್ನೋದು ಉದ್ದೇಶ. ಯೋಗಕ್ಷೇಮದಲ್ಲಿ ನಾವು ಮಾಡಿದ್ವಿ ಎಲ್ಲ ರಾಮಾನುಜರ ಇದಕ್ಕೆ ಶ್ರೀ ಭಾಷ್ಯ ಚಿಂತನ ಒಂದು, ಗೀತಾಮೃತ ಬಿಂದು, ದಿವ್ಯ ಪ್ರಬಂಧ ಮಕರಂದ, ದಿವ್ಯ ಪ್ರಬಂಧದಿಂದ ಏನಾದ್ರು ಒಂದು ಭಾಷರ, ಈ ರೀತಿಯಲ್ಲಿ ಕೊಡ್ತಾ ಇದ್ವಿ. ಉದ್ದೇಶ ಏನು, ಯಾರ ಆರ್ಟಿಕಲ್ ಓದಿದ್ರೆ ದೇ ಶುಡ್ ಗೋ ಟು ದಿ ಒರಿಜಿನಲ್. ಓ ಇಷ್ಟೆಲ್ಲ ಇದೆಯಾ, ಚೆನ್ನಾಗಿದ್ಯಾ ಅಂತ ಹೋಗ್ಬೇಕು. ಆ ರೀತಿನಲ್ಲಿ ಮನಸ್ಸು ಇಂದ್ರಿಯಗಳನ್ನ ಜಯಿಸದೇ ಇರುವ ಮತ್ತು ಸಾಧನೆಯನ್ನು ಮಾಡದೇ ಇರುವಂತ ಪುರುಷನ ಅಂತಃಕರಣದಲ್ಲಿ ನಿಶ್ಚಿತವಾದ ಬುದ್ಧಿ ಇರೋದಿಲ್ಲ, ಚಂಚಲತೆ ಯಾವಾಗಲೂ. ಹಾಗೆ ಆ ಸಾಧನಾಹೀನ ಪುರುಷನ ಅಂತಃಕರಣದಲ್ಲಿ ಆಸ್ತಿಕ ಭಾವನೆಯೂ ಕೂಡ ಇರೋದಿಲ್ಲ. ಯಾವಾಗ ಆಸ್ತಿಕ ಭಾವನೆ ಇಲ್ವೋ ಪುರುಷನಿಗೆ ಶಾಂತಿಯು ಸರ ಇರೋದಿಲ್ಲ. ಶಾಂತಿ ಇಲ್ಲದ ಪುರುಷನಿಗೆ ಸುಖ ಹೇಗೆ ತಾನೇ ದೊರೆಯೋದಕ್ಕೆ ಸಾಧ್ಯ? ಅಶಾಂತಸ್ಯ ಕುತಃ ಸುಖಂ. ಅದಕ್ಕೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮನಸ್ಸು ಪರ್ಟರ್ಬ್ ಆಗಬಾರ್ದು. ಅದು ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ನೋಡಿ. ಇಟ್ಸ್ ಎ ಪ್ರಾಕ್ಟಿಕಲ್ ವೇ ಆಫ್ ಹೇಗೆ ಹೌ ಯು ಕ್ಯಾನ್ ಕಂಟ್ರೋಲ್ ಯುವರ್ ಎಲ್ಲ. ಇದು ಬುದ್ಧಿ ಮನಸ್ಸು ಇವುಗಳಿಗೆ ಬರುವಂತಹದ್ದು. ನಾವು ಫಿಸಿಕಲ್ ಆಗಿ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಮಾನಸಿಕವಾಗಿ ಪ್ರಿಪೇರ್ ಮಾಡ್ತಾ ಇದ್ದಾನೆ ಅರ್ಜುನನ. ನೀನು ಏನೇ ಕೆಲಸ ಮಾಡು ಎಲ್ಲ ನನಗೆ ಸಮರ್ಪಣೆ ಮಾಡು. ಕೆಟ್ಟ ಕೆಲಸ ಅಂತೂ ಮಾಡಬಾರದು, ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು, ಒಳ್ಳೇದನ್ನೇ ಮಾಡ್ಬೇಕು. ಆದ್ರೆ ನಾ ಮಾಡ್ತೀನಿ, ಇದು ನಂದು, ಇದು ಮಾಡಿದ ತಕ್ಷಣ ನನಗೆ ಇಲ್ಲಿ ಕೀರ್ತಿನೋ ಪ್ರತಿಷ್ಠೆನೋ ಮತ್ತೊಂದೋ ಹಣವೋ ಇನ್ನೇನೋ ಸಿಗುತ್ತೆ, ಯಾವುದೂ ಇಲ್ಲ. ಎಲ್ಲ ಭಗವಂತನಿಗೆ. ಇಟ್ ಈಸ್ ಆಸ್ ಗುಡ್ ಆಸ್ ಡೂಯಿಂಗ್ ನಥಿಂಗ್ ದೋ ಹಿ ಡಸ್. ಇದನ್ನೇ ಅವನು ಹೇಳ್ತಾನೆ. ಅವನ ಕರ್ಮವನ್ನು ಮಾಡಿಯೂ ಕೂಡ ಅವನು ಸನ್ಯಾಸ ಯೋಗದಲ್ಲಿ ಮುಂದಕ್ಕೆ ಬರುತ್ತೆ. ಏನು ಅವನಿಗೆ ಯಾವ್ದು ಅಂಟ್ಕೊಳ್ಳೋದೇ ಇಲ್ಲ. ಬಿಕಾಸ್ ಹಿ ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ಹಿಮ್. ಅಥವಾ ಇದ್ರಲ್ಲಿ ಏನೋ ಫಲ ಸಿಗುತ್ತೆ ಅಂತ ಮಾಡ್ತಾ ಇಲ್ಲ. ಏನ್ ಫಲ ಇಲ್ವಲ್ಲ, ಏನೋ ಒಂದ್ ಮಾಡಿ ಬಿಸಾಕ್ತೀನಿ, ಬೇಸರನೂ ಇಲ್ಲ. ಈ ಪಾಲಿಗೆ ಬಂದಿದೆ ಮನುಷ್ಯ ಮಾತ್ರದಿಂದ ನನಗೆ ವಾಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್, ಅದನ್ನ ಕಾಯ ವಾಚ ಮನಸ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆ ಧನ್ಯತೆಯ ಭಾವ, ಮನಸ್ಸಿಗೆ ಒಂದು ಆನಂದ ಸಿಗುತ್ತೋ ಇಲ್ವೋ. ಏನೋ ಒಂದು ಕೆಲಸ, ಒಂದು ಹೋಮ, ಒಂದು ವ್ರತ, ಒಂದು ಸ್ತೋತ್ರ ನೀವು ಭಕ್ತಿ ಶ್ರದ್ಧೆಯಿಂದ ಕೂತ್ಕೊಂಡು ಹೇಳಿದ್ರೆ ಆಮೇಲೆ ನಿಮ್ ಮನಸ್ಸಿನ ಸ್ಥಿತಿ ನೋಡಿ, ಆಹಾ ಇವತ್ತಿನ ಜೀವನ ಸಾರ್ಥಕ. ಈಗ ಕಳೆದಂತಹ ಅರ್ಧ ಗಂಟೆನೋ 1 ಗಂಟೆನೋ ದಿಸ್ ಇಸ್ ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು, ಮನಸ್ಸಿಗೆ ಆನಂದ ಶಾಂತಿ ಅಂತಂತು ಅಂತ ಅಲ್ಲೇನೆ ಅದ್ರ ಎಫೆಕ್ಟ್ಗಳನ್ನು ಕೂಡ ತೋರಿಸ್ತಾನೆ. ಅದಿಲ್ದಲೇ ಇದ್ರೆ ಅವನಿಗೆ ಶಾಂತಿ ಇರೋದಿಲ್ಲ. ಮುಂದಿನ ಶ್ಲೋಕ 67. ಇಂದ್ರಿಯಾಣಾಂ ಹಿ ಚರತಾಂ ಯತ್ ಮನಃ ಅನುವಿಧೀಯತೆ ತತ್ ಅಸ್ಯ ಹರತಿ ಪ್ರಜ್ಞಾಂ ವಾಯು ನಾವಂ ಇವ ಅಂಬಸಿ. ಉದಾಹರಣೆಗಳು ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ಹಡಗಿನ ಒಂದು ವೃತ್ತ ಅಥವಾ ದೋಣಿ, ಈ ಸಮುದ್ರದಲ್ಲಿ ಇವುಗಳಲ್ಲಿ ದೋಣಿನಲ್ಲಿ ಹೋಗೋರು ಒಂದು ಬಟ್ಟೆ ಕಟ್ಟಿರ್ತಾರೆ. ಅವ್ರೇನ್ ಕೈನಲ್ಲಿ ಉಜ್ಕೊಂಡು ಹೋಗಕ್ಕಾಗತ್ತಾ? ದೈಹಿಕ ಶ್ರಮ
ಇದಾಗ್ಬಾರ್ದು. ಆ ಕೋಲ್ ಕಟ್ಬಿಟ್ಟು ಅದಕ್ಕೆ ಬಟ್ಟೆ ಕಟ್ಟಿರ್ತಾರಲ್ಲ, ಆ ಬಟ್ಟೆನ ತಿರುಗಿಸ್ತಾರೆ. ಗಾಳಿ ಯಾವ ರೀತಿ ಬರುತ್ತೆ ಹಂಗ್ ಹೊಡ್ಕೊಂಡು ಹೋಗುತ್ತೆ. ನಾವಿಕ ಸರಿಯಾಗಿ ನೆನ್ಸೋನಾದ್ರೆ ಅವನು ಯಾವ ಡೈರೆಕ್ಷನ್ ಹೋಗ್ಬೇಕು ಅದಕ್ಕೆ ಸರಿಯಾಗಿ ಆ ಬಟ್ಟೆ ಕಟ್ಟಿರೋದನ್ನ ಡೈರೆಕ್ಷನ್ ಮಾಡ್ಕೊಂಡು ಅವ್ನು ನೋಡ್ತಾನೆ. ಇವಾಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಹ್ಯಾಂಡ್ಲು ಸುಮ್ನೆ ಹೆಂಗೋ ಇಟ್ಕೊಂಡ್ಬಿಟ್ರೆ ಹೋಗಿ ಎದುರುಗಡೆ ಹಳ್ಳಕ್ ಬೀಳ್ತೀವಿ, ಅದನ್ನ ತಿರುಗಿಸ್ಬೇಕು. ಎದುರುಗಡೆ ಗಾಡಿ ಬರ್ತಿದೆ ಅಂದ್ರೆ ಸ್ಲೋ ಮಾಡಿ ಬಲಕ್ಕೋ ಎಡಕ್ಕೋ ಅವಾಗ ಹೋಗಿ ಮಾಡುವಂತ. ಹೇಗೆ ಇಲ್ಲಿ ನ್ಯಾವಿಗೇಷನ್ ಇದೆಯೋ ಆ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಇಂದ್ರಿಯಾಣಾಂ ಹಿ ಚರತಃ ಯನ್ಮನೋನು ವಿಧೀಯತೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ. ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಅದಕ್ಕೇನ್ ಮಾಡ್ತಾರೆ ಹಾಗಾದ್ರೆ, ಇವನು ಹೋಗ್ಬೇಕಾಗಿರೋದು ಸ್ಟ್ರೈಟ್ ಡೈರೆಕ್ಷನ್, ಅಲ್ಲಿಂದ ಆಪೋಸಿಟ್ ಡೈರೆಕ್ಷನ್ ಇದು ಬರ್ತಾ ಇದೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಬಟ್ಟೆ ಸುತ್ತ ಬಿಡ್ತಾನೆ. ಬಟ್ಟೆ ಇದ್ರೆ ಎಳ್ಕೊಂಡು ಹೋಗ್ಬಿಡುತ್ತೆ, ಮತ್ತೆ ಹಿಂದಕ್ಕೇನೆ ಹೋಗೋಂಗಾಗುತ್ತೆ. ಇದು ವಿವೇಕ ಆದವನು. ಅವನ್ ಹೇಗಲ್ಲಿ ಆ ಗಾಳಿ ಹೇಗೆ ಜೋರಾಗಿ ಬಟ್ಟೆಯನ್ನು ತಳ್ಳುತ್ತೋ ಹಾಗೆ ಇಂದ್ರಿಯಗಳ ಮೇಲೆ ಇವನು ನಿಗ್ರಹ ಸಾಧಿಸಿದ್ದೆ ಆದ್ರೆ ಅನರ್ಥಗಳಿಗೆ ಇವನಿಗುಂಟಾಗೋದಿಲ್ಲ. ಒಳ್ಳೆಯ ನಾವಿಕನಂತೆ. ಕೈವರ್ತಕೆ ಕೇಶವೇ, ಸಂಸಾರ ಎಂಬ ರಣನದಿ, ಅದರಿಂದ ರಕ್ಷಣೆ ಮಾಡಿದವನು ನೀವು ಪಾಂಡವರನ್ನ. ಭೀಷ್ಮ ದ್ರೋಣ ತಡ ಜಯದ್ರಥ ಜಲ ಅಲ್ಲಿ ಕೊಡೋದು ಇದೆ ಉದಾಹರಣೆ. ಅಂಬಿಗ ನೀನಾಗೋ, ಅಂಬಿಗ ನಾನಿನ್ನ ನಂಬಿದೆ. ಈ ದಾಸರ ಹಾಡಿದ್ಯಲ್ಲ ಅದ್ರಲ್ಲೂ ಇಷ್ಟೇ ಅರ್ಥಪೂರ್ಣವಾಗಿರೋದು. ನೀನು ನನ್ನ ಬಾಳಿನ ಅಂಬಿಗನಾಗು, ಈ ಸಂಸಾರ ನದಿಯಿಂದ ನನ್ನನ್ನ ದಾಟಿಸು. ಆ ದಡ ಸೇರ್ಬೇಕು ನಾನು. ಈ ಪಾರದಿಂದ ಆ ಪಾರು ಅಂದ್ರೆ ಆ ಕಡೆ ದಡ, ಈ ದಡದಿಂದ ಆ ದಡ ಸೇರ್ಬೇಕು. ಮಧ್ಯದಲ್ಲಿ ಸುಳಿಗಳಿದೆ, ಮೊಸಳೆಗಳಿದೆ, ಕಲ್ಲು ಬಂಡೆಗಳಿದೆ. ದೋಣಿ ಏನಾರು ಅದು ಸಿಕ್ಕಿದ್ರೆ 2 ಚೂರಾಗತ್ತೆ, ನಾಶವಾಗತ್ತೆ, ಬೀಳ್ತಾನೆ ನೀರೊಳಗಡೆ, ಮೊಸಳೆಗೆ ಆಹಾರವಾಗ್ತಾನೆ. ಹಾಗೆ ಈ ಕಾಮ, ಕ್ರೋಧ, ಲೋಭ, ಮೋದ ಇವೆಲ್ಲ ಶತ್ರುಗಳು, ಇವರೇನೆ ಎಲ್ಲ ಆ ರೀತಿನಲ್ಲಿರೋದು. ಅದರಿಂದ ವಿವೇಕದಿಂದ ಸಂಸಾರದಲ್ಲಿ ಇದ್ದು ಇಲ್ಲದಂತೆ, ಹೊತ್ತು ಹೊರದಂತೆ ಕೃಷ್ಣ ಹೇಗೆ ನಡೆಸಿದನೋ ನಾವಿಕ ಪಾಂಡವರಿಗಾಗಿ, ಆ ರೀತಿ ನನ್ನ ಬಾಳಿಗೆ ನೀನು ಸಾರಥಿಯಾಗಿ ನನ್ನ ಬಾಳನ್ನು ನಡೆಸೋ ಜಯಕ್ಕೆ ಪಾರ್ಥ ಸಾರಥಿಯಾದೆ ನೀನು. ನನ್ನ ಜೀವನದ ಸಾರಥ್ಯ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ, ಇದೇ ಶರಣಾಗತಿ. ಅವನಿಗೆ ಒಪ್ಸದ್ಮೇಲೆ ಮರಿಬೇಕು ಅವನಿದ್ದಾನೆ ಎಲ್ಲದಕ್ಕೂ ಅಂತ ನೆನೆಸ್ಕೊಳ್ಬೇಕು ಸದಾ ಅವನನ್ನ. ಆ ರೀತಿ ಮಾಡಿದವನು ಉದ್ಧಾರ ಆಗ್ತಾನೆ. 68ನೇದು. 68. ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ. ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಈ ಮಹಾಬಾಹೋ, ಯಾವ ಪುರುಷನ ಇಂದ್ರಿಯಗಳು ಎಲ್ಲಾ ರೀತಿಯಿಂದಲೂ ಇಂದ್ರಿಯಗಳ ವಿಷಯಗಳಿಂದ ವಶ ಮಾಡಿಕೊಳ್ಳಲ್ಪಟ್ಟಿದೆಯೋ, ಮುಂದೆ ಏನೇನಿಟ್ರು ಕೂಡ ಇವನು ನಿರ್ಧಾರ ಮಾಡಿದ್ರೆ ಅದ್ರ ಕಡೆ ಹೋಗೋದಿಲ್ಲ. ಏನೋ ಇವನು ತುಂಬಾ ಇಷ್ಟವಾದ ಸಿಹಿ ತಂದಿಟ್ಬಿಟ್ಟಿದ್ದಾರೆ, ಅವರೆಲ್ಲ ಬರ್ತೀನಿ ಸ್ವಲ್ಪ ಮೇಲೆ ಅವೆಲ್ಲ ಹೋಗಿ ಬರ್ತೀನಿ ಅಂತ. ಸರಿ, ಒಂದ್ ತಿಂದ್ಬೇಡ, ಏನ್ ಗೊತ್ತಾಗೋಲ್ಲ, ಜೊತೆ ತುಂಬಾ ಇಟ್ಟಿದಾರಲ್ಲ. ಮನಸ್ಸು ಇಂದ್ರಿಯ ನೋಡಿ, ಒಂದೊಂದಕ್ಕೆ ಟೆಂಪ್ಟೇಷನ್. ಅದರಿಂದ ಏನಾಗುತ್ತೆ, ಇಲ್ಲ ತೆಗೆದು ಮಚ್ಚಿಟ್ಕೋಣ. ವಿವೇಕನ ಮಾಡಿದ್ದು ಅದೇನೆ. ನೀವ್ ತಗೊಳ್ಳಿ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲ ಸಾಕು. ಇವನ ಮನಸ್ಸು ನಿರ್ಧಾರ ಆದ್ರೆ ಇಂದ್ರಿಯಗಳೇನು ಮಾಡಕ್ಕಾಗಲ್ಲ. ಯಾವಾಗ ನಾವು ಇಂದ್ರಿಯಗಳಿಗೋ ವಿಷಯಗಳಿಗೋ
ಅವುಗಳ ಮೇಲೆ ಈ ಏನದು ಕುದುರೆಗೆ ಇರುವಂತಹದ್ದು ಇದನ್ನ ಹಿಡ್ಕೋಬೇಕು. ಕುದುರೆ ಮುಖ ಜೀನ್ ಇದೆಯಲ್ಲ, ಅಂದ್ರೆ ಕಂಟ್ರೋಲು. ಹಾಗೆ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸಿದ್ರೆ ವಿಷಯಗಳು ಏನು ಮಾಡಕ್ಕಾಗಲ್ಲ ನಮಗೆ. ಓ ಇಲ್ಲ, ನನಗೆ ಅದ್ ನೋಡಿದ ತಕ್ಷಣ ಇನ್ನು ಸಂಕಲ್ಪ ಮಾಡಿದ್ದೆ ಏನು ಬೇಡ ಅಂತ, ಆದ್ರೂ ವಿಷಯಗಳ ಕಡೆಗೆ ಮನಸ್ಸು ಹೋಯ್ತು. ಇವತ್ತೊಂದ್ ದಿವಸ ಮಾಡ್ಬೇಡ. ಈ ಸಿಗರೇಟ್ ಸೇದವರು ಎಡ್ಸಲಿ ಬಿಟ್ಟು ಮತ್ತೆ ಕಾಫಿ ಕುಡಿಯೋದು. ಅಯ್ಯೋ ಕಾಫಿ ಇಲ್ದಿದ್ರೆ ಆಗಲ್ಲ, ಇಲ್ಲ ನಾಳೆಯಿಂದ ಕಾಫಿ ಕುಡಿಯಲ್ಲ ಸಂಕಲ್ಪ ಮಾಡಿದ್ರು. ಫೈನ್, ಎರಡು ತಿಂಗಳ, 1 ತಿಂಗಳು, 3 ತಿಂಗಳು ಆಯ್ತು. ಆಮೇಲೆ ಯಾವತ್ತು ಸ್ಟ್ರಾಂಗ್ ಆಗಿ ಕಾಫಿ ಪಕ್ಕದಲ್ಲಿ ಕೂತ್ಕೊಂಡು ಒಂಚೂರು ಕುಡಿತೀರಾ, ತುಂಬಾ ಚೆನ್ನಾಗಿದೆ, ಎಲ್ಲ ಇಷ್ಟೇ, ಒಂದ್ ತೋಳಿ ಪರವಾಗಿಲ್ಲ ಕಂಪ್ನಿಗೆ ಅಂತ. ಈ ಸಿಗರೇಟ್ ಸೇದವರು ಅಷ್ಟೇನೆ, ಫ್ರೀಯಾಗಿ ಕೊಡ್ತಾರೆ ಒಂದ್ ಸಿಗರೇಟ್ನ, ಆಮೇಲೆ ನೀವು ಅದ್ರ ದಾಸರಾಗ್ತೀರಿ. ಅದರಿಂದ ಇಲ್ಲ ಅಂತ ಹೇಳಿದ್ರೆ ತಗೊಳ್ಬಾರ್ದು. ಯಾವಾಗ ಇಂದ್ರಿಯಗಳ ಮೇಲೆ ಅವನು ಹಿಡಿತ ಸಾಧಿಸ್ತಾನೋ ಅಂತವನಿಗೆ ಅದು ಸಾಧ್ಯವಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅವನ ಪ್ರಜ್ಞೆ ಪ್ರತಿಷ್ಠಿತ, ತಸ್ಯ ಪ್ರಜ್ಞಾ ಇಂದ್ರಿಯ ಅಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಚೆ ಇದೆ. ಮುಂದಿಂದು 69ನೇ ಶ್ಲೋಕ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತಃ ಮುನೇಃ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲರಿಗೂ ಯಾವಾಗ ರಾತ್ರಿನೋ ಆಗ ಈ ಪರಮಾತ್ಮನ ಆನಂದದಲ್ಲೇ ಇರೋ ಸಾಕ್ಷಾತ್ಕಾರ ಪಡೆದಂತ ಯೋಗಿ ಅವನು ಎಚ್ಚೆತ್ತಿರ್ತಾನೆ. ಅಂದ್ರೆ ಭಗವಂತನ ಆ ಆನಂದ ಅವನನ್ನ ಚಿಂತನೆ ಮಾಡೋದ್ರಲ್ಲೇನೆ ತಲ್ಲೀನರಾಗಿ, ಮತ್ತೆ ನಾಶವಾದ ಕ್ಷಣಭಂಗುರವಾದ ಸಾಂಸಾರಿಕ ಸುಖಗಳಲ್ಲಿ ಎಲ್ಲ ಪ್ರಾಣಿಗಳು ಯಾವಾಗ ಎಚ್ಚೆತ್ಕೊಂಡಿರುತ್ತೋ ತತ್ವಜ್ಞಾನದ ಆ ಮುನಿಗೆ ಅದು ರಾತ್ರಿ ಆಗತ್ತೆ. ಇದಕ್ಕೇನೆ ಆ ಪ್ರಹ್ಲಾದ ನರಸಿಂಹ ಮತ್ತೆ ಕೇಳಿದಾಗ ಯಾ ಪ್ರೀತಿ ಅವಿವೇಕಾನ, ಪ್ರಾಪಂಚಿಕವಾದ ವಿಷಯಗಳಲ್ಲಿ ಅವಿವೇಕಗಳಿಗೆ ಏನೆಲ್ಲ ಸೆಳೆತ, ಅಯ್ಯೋ ಅದನ್ನ ತರಬೇಕಾಗಿತ್ತು, ಅದು ತಗೊಳ್ಬೇಕಾಗಿತ್ತು, ಹೊಸದಾಗಿ ಬಂದಿದೆ ಟೆಸ್ಲಾ, ನನ್ನ ಹತ್ರ ಇರೋ ಕಾರ್ ಏನ್ ಪ್ರಯೋಜನ ಇಲ್ಲ, ಅದು ತಗೋಬೇಕಾಗಿತ್ತು, ಈ ಬಯಕೆಗಳು ಇದರಲ್ಲೇನೆ ತೀವ್ರವಾಗಿ ಹೋಗ್ತಾರಲ್ಲ, ಅವರುಗಳನ್ನ ನೋಡಿದಾಗ ಅವನು ಹೇಳ್ತಾನೆ ಆ ರೀತಿ ನನಗೆ ನನ್ನ ಮನಸ್ಸು ಹೋಗೋದ್ ಬೇಡ. ಯಾ ಪ್ರೀತಿ ಅವಿವೇಕಾನ, ಪ್ರಾಪಂಚಿಕ ವಿಷಯಗಳಲ್ಲಿ ಎಷ್ಟೆಲ್ಲ ಬಯಕೆಗಳು, ಅದು ಸೆಳೆತ, ಅದು ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದು, ಇಲ್ಲ ಇನ್ಯಾರ ಹತ್ರನೋ ಇದೆ ನನ್ನ ಹತ್ರ ಇಲ್ಲ, ಇನ್ನೇನೋ ಒಂದು ವಸ್ತು ಧರಿಸಿದ್ದು ಅಥವಾ ಇನ್ನೇನೋ ಒಡವೆ ಅವ್ರು ಮಾಡ್ಕೊಂಡಿದ್ರು ಅವ್ರ ಹತ್ರ ಕಂಡಿತ್ತು ಅದನ್ನ ಆಡ್ಕೊಂಡು, ಇದೆಲ್ಲ ಯಾವಾಗ ನಾನು ಅದನ್ನ ಹಾಕೋಬೇಕು, ಎಲ್ಲರ ಮುಂದೆ ಅದನ್ನ ತೋರ್ಸ್ಬೇಕು, ಇಲ್ಲ ನಾನು ಧರಿಸ್ಬೇಕು, ಈ ಬಯಕೆಗಳಿದೆಯಲ್ಲ ಇದು ಎಲ್ಲರನ್ನು ಹೇಳ್ಕೊಂಡು ಹೋಗುತ್ತೆ. ಅವ್ರಿಗೆ ಇವರುಗಳನ್ನ ನೋಡಿದ್ರೆ ಅಯ್ಯೋ ಇವರು ಕುಲಶೇಖರ ಒಳ್ಳೆಯದಲ್ಲ, ಲೋಕದ ಜನರಿಗೆ ನಾನು ಹುಚ್ಚ, ಪೀರರ್ ಅವರು ಪಿತ್ತನ್ ನಂತ ಬೆಳ್ಳೆ ಹೇಳಿ, ಆದ್ರೆ ನನಗೆ ಲೋಕದವರು ಹುಚ್ಚರು ಅಂತ ಕಾಣಿಸುತ್ತೆ ಅಂತ ಆ ಮಾತು ಇಲ್ಲಿ ಬರುವಂತದ್ದು. ಯಾವುದು ರಾತ್ರಿಯೋ ಸಾಮಾನ್ಯ ಜನರಿಗೆ, ಅವಾಗ ಇವನಿಗೆ ಹಗಲು. ಯಾವಾಗ ಅವರುಗಳು ಪ್ರಾಪಂಚಿಕವಾದ್ರಲ್ಲೇ ತಲ್ಲಿಂದಾಗಿರ್ತಾರೋ, ಅವ್ರ ಹಗಲು ಅಂದ್ಕೊಳ್ತಾರೋ ಅದು ಇವನಿಗೆ ರಾತ್ರಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಮುಂದಿನ ಶ್ಲೋಕ 70ನೇ ಶ್ಲೋಕ, 4 ಸಾಲುಗಳಿರೋದು, ಚತುಷ್ಪದ, ದ್ವಿಪದಿ ಎಲ್ಲ ಚತುಷ್ಪದಿ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಂ ಆಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸಹ ಶಾಂತಿಂ ಆಪ್ನೋತಿ ನ ಕಾಮಕಾಮಿ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್. ಆಪೂರ್ಯಮಾಣಮಚಲ ಪ್ರತಿಷ್ಠಂ
समुद्रमापः प्रविशन्ति यद्वत् आपूर्यमाणमचलप्रतिष्ठम् समुद्रमापः प्रविशन्ति यद्वत् तद्वत् कामा यं प्रविशन्ति सर्वे स शान्तिमाप्नोति न कामकामी। तद्वत् कामायं प्रविशन्ति सर्वे स शान्तिमाप्नोति न कामकामी। तद्वत् कामायं प्रविशन्ति सर्वे स शान्तिमाप्नोति न कामकामी। ಎಷ್ಟು ಸುಂದರವಾದ ಉದಾಹರಣೆ ಕೊಡ್ತಾನೆ ನೋಡಿ. ಸಮುದ್ರ ಎಷ್ಟೆಲ್ಲ ನೆರೆಗಳು, ಪ್ರವಾಹ, ಉಕ್ಕಿ ಭೋರ್ಗರೆವ ನದಿಗಳು, ಪ್ರವಾಹ ಎಲ್ಲವೂ ಕೂಡ ಬರುತ್ತೆ. ಬಂದ್ರೆ ಸಮುದ್ರ ಪ್ರಶಾಂತವಾಗಿರುತ್ತೆ. ಎಷ್ಟೇ ನೀರ್ ಸೇರ್ಲಿ ಅದು ಜಾಸ್ತಿ ಹೇಳೋಲ್ಲ, ಒಂದ್ ಸ್ವಲ್ಪನೂ ಮೇಲಕ್ಕೆ ಏರೋದಿಲ್ಲ. ಹಾಗೆ ಪ್ರಾಪಂಚಿಕವಾದ ವಿಷಯಗಳು ಇವುಗಳೆಲ್ಲ ಅಲೆ ಅಲೆಯಾಗಿ ಜೋರಾಗಿ ಬಂದ್ರು ಕೂಡ ಎಲ್ಲ ಭೋಗಗಳು ಕೂಡ ಇವನ ಮನಸ್ಸಿನ ಮೇಲೆ ಯಾವಾಗ ಯಾವ ವಿಕಾರವೂ ಉಂಟು ಮಾಡದೆ ಎಲ್ಲವೂ ವಿನೀಲಗೊಳ್ಳುತ್ತೆ. ಅಂದ್ರೆ ಆ ಪರಮ ಪುರುಷನ ಶಾಂತಿ ಒಂದು ಚೂರು ಭಂಗವಾಗೋದಿಲ್ಲ. ಅವನ ಭೋಗಾಪೇಕ್ಷೆಯಿಂದ ಯಾವುದನ್ನು ಆಹಾ ಇದು ನಾನು ಮಾಡಿರ್ಲಿಲ್ಲ, ನನಗಿದ್ ಸಿಕ್ತಲ್ಲ, ಹಾ ಹಾ ಹೋ ಹೋ ಏನೂ ಇಲ್ಲ. ಸಿಕ್ತಾ ಸಂತೋಷ, ಸಿಗಲಿಲ್ವಾ ದುಃಖನೂ ಇಲ್ಲ. ಇದು ಇಟ್ ಈಸ್ ಇನ್ ಲುಕಿಂಗ್ ಅಟ್ ದಿ ಸೆಕೆಂಡರಿ ಸೆನ್ಸ್. ಅಂದ್ರೆ ಪ್ರತಿಯೊಂದನ್ನು ಕೂಡ ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು, ಅದೇನೋ ಅದು ಹಿಂಗೆ ಇರಬೇಕು, ಇಷ್ಟೇ ಇರಬೇಕು, ಅದು ಉಪ್ಪು ಕಡಿಮೆ, ಇದು ಜಾಸ್ತಿನ, ಈ ಕಡೆಗೆ ತಲೆ ಜಾಸ್ತಿ ಹೋಗ್ಬಾರ್ದು. ವಿ ಶುಡ್ ನಾಟ್ ಥಿಂಕ್ ಆಫ್ ಅಬೌಟ್ ದೋಸ್ ಥಿಂಗ್ಸ್. ಇಲ್ಲೇ ಪಣ್ಣಿಂದ ಕೊಂಚ ಚುಡಿಯ ಇದಕ್ಕೆ ನನ್ನ ಇರುತ್ತೆ, ಅತ್ಗಿನ್ನೂ ಕೊಂಚ ತಾಳ್ಚಿಂದಕ್ ನನ್ನ ಇರುತ್ತೆ. ನಾಲಿಗೆ ರುಚಿಗಳು ಇದ್ರ ಕಡೆಗೆ ಬೇಡ ಖಂಡಿತ. ಇದು ಹಾಗಾದ್ರೆ ಏನು ಅವ್ರು ಎಂಜಾಯ್ ಮಾಡೋದು ಬೇಡವಾ ಅಂತ? ಏನ್ ಎಂಜಾಯ್ಮೆಂಟ್? ಹೆಚ್ಚಿಗೆ ತಿಂದ್ರೆ ಏನಾಗುತ್ತೆ? ಅದೇ ವಿಶ್ವ ಆಗುತ್ತೆ ಶರೀರಕ್ಕೆ. ಚೆನ್ನಾಗಿ ತಿನ್ನಿ, ಹಾಗಾದ್ರೆ ಏನೋ ಕಳಪೆನೆ ಮಾಡ್ಕೊಂಡು ಏನೋ ತಿನ್ನಿ ಅಂತ ಹೇಳೋಲ್ಲ. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು. ರುಚಿಗಳ ಬಗ್ಗೆ ಹೆಚ್ಚಿಗೆ ಇದನ್ನ ಕೊಡೋದು ಬೇಡ. ಯಾಕೆಂದ್ರೆ ನಾಲಿಗೆ ರಸನೆ, ಆ ಇಂದ್ರಿಯ ಬಹಳ ಜಾಗೃತವಾಗತ್ತೆ. ಆಮೇಲೆ ಏನು, ಆ ಬೇರೆದೇನಾದ್ರು ಕೊಟ್ರೆ ಅಯ್ಯೋ ಇದು ಚೆನ್ನಾಗಿಲ್ಲ, ಅದ್ ಚೆನ್ನಾಗಿತ್ತು. ಈ ಕಡೆಗೆ ಎಲ್ಲ ಅದು ಭಗವತ್ ಪ್ರಸಾದ. ತಗೊಂಡಾಯ್ತು, ಮುಗೀತು, ನೋ ಕಾಮೆಂಟ್ಸ್ ಅಬೌಟ್ ಇಟ್. ನಾ ಹಿಂದೆನೂ ಒಂದ್ಸಲಿ ಹೇಳಿದ್ದೆ ಇನ್ಯಾವುದೋ ಉಪನ್ಯಾಸದಲ್ಲಿ, ಈ ಬ್ರಾಹ್ಮಣರನ್ನು ಕೂರಿಸ್ಬಿಟ್ಟು ಮುಂಪಂಕ್ತಿಗೆ ಅವರೆಲ್ಲ ಊಟ ಮಾಡ್ರೆ ಏನೆಲ್ಲ ಚೆನ್ನಾಗಿದ್ಯಾ, ಗೊಜ್ಜೆಲ್ಲ ಸರಿಯಾಗಿತ್ತಾ, ಕೊಳಂಬ್ ಸರಿಯಾಗಿತ್ತಾ, ಅದಕ್ಕೆ ಇನ್ ಸ್ವಲ್ಪ ಉಪ್ಪು ಹಾಕ್ಬೇಕಾಗಿತ್ತು, ಇದಕ್ ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅಂತ ಏನಾರು ಅವ್ರು ಮಾತಾಡಿದ್ರೆ ಆ ಪಿತೃದೇವತೆಗಳನ್ನ ನೀವು ವರ್ಣ ಮಾಡಿತಾರಲ್ಲ ಬಿಟ್ಟು ಹೋಗ್ತಾರ. ಇದು ಸ್ಮೃತಿನಲ್ಲಿರೋ ಮಾತು. ಮೌನವಾಗಿ ಅವರು ಭಗವತ್ ಪ್ರಸಾದವಾಗಿ ಭಗವನ್ ನಿವೇದಿತೇಶು ಪದಾರ್ಥಗಳನ್ನ ಸ್ವೀಕಾರ ಮಾಡ್ಬೇಕು. ಅದು ಸಿಕ್ಕಾಪಟ್ಟೆ ತಿನ್ನಿ ಅಂತಿಲ್ಲ. ರಾತ್ರಿ ಕ್ಷುನ್ನ ಜಾಯಿತ, ರಾತ್ರಿನಲ್ಲಿ ಹಸುವಾಗಬಾರದು. ಅದಕ್ಕಾಗಿ ಒಂದೆರಡು ತುತ್ತು ಹೆಚ್ಚಿಗೆ ತಿನ್ನಿ. ಮತ್ತೆ ರಾತ್ರಿ ನಾನು ಹೋಗಿ ಇನ್ನೇನಾದ್ರು ಫಲಾಲ ಮಾಡ್ಬೇಕು ಅನ್ನೋ ಬೈಕೆ ಬರಬಾರ್ದು. ಅಷ್ಟೇನೆ ಹೇಳಿದ್ದು. ಸಿಕ್ಕಾಪಟ್ಟೆ ತಿನ್ನಿ ಅಂತಿಲ್ಲ, ಅದು ಅಪಚಾರ. ಅದು ಅತ್ಯಾಶನಾದ ತೀಪಾನಾದ್ ಎಚ್ಚಪುಗ್ರಹ ಪ್ರತಿಗ್ರಹ ಆತ. ಒಂದ್ ವೇಳೆ ನಾನೇನಾರು ಅತಿಯಾಗಿ ಏನಾದ್ರು ತಿಂದಿದ್ರೆ ಅತಿಪಾನ, ಅದನ್ನೆಲ್ಲ ಪ್ರತಿಗ್ರಹ ಆತೆ. ಅಘಮರ್ಷಣ ಸೂಕ್ತ, ಪಾಪಗಳನ್ನು ಪರಿಹಾರ ಮಾಡೋಕೆ ಇರುವಂತ ಸೂಕ್ತ ಅದು, ಅದರಲ್ಲಿ ಹೇಳುವಂತ. ಹೀಗೆ ಆಹಾರ ವಿಹಾರಗಳಲ್ಲಿ ಮಿತಿ ಇರಲಿ, ಅತಿ ಬೇಡ ಎಲ್ಲದರಲ್ಲಿ, ಅದನ್ನು ಹೇಳ್ತಾ ಬರ್ತಾರೆ. ಮುಂದಿನ ಶ್ಲೋಕ 71. ಇನ್ನೊಂದು 2 72 ಆದ್ರೆ ಈ ಅಧ್ಯಾಯ ಮುಗಿಯುತ್ತೆ. ವಿಹಾಯ ಕಾಮಾನೆ 71ನೇ ಶ್ಲೋಕ. ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ ಆಯ್ತು. ವಿಹಾಯ ಕಾಮಾನೆ ಯಹ ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹಃ ನಿರ್ಮಮಃ ನಿರಹಂಕಾರಃ ಸಹ ಶಾಂತಿಂ ಅಧಿಗಚ್ಚತಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ. ಇಂಟರ್ನೆಟ್ ನಿಸ್ಪೃಹ ಅಂತ ಕೇಳಲಿಲ್ಲ. ನಿರ್ಮಮೋ ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ. ನಿರ್ಮಮೋ ನಿರಹಂಕಾರಃ
सशान्तिमधिगच्छति निर्ममो निरहङ्कारः स शान्तिमधिगच्छति निर्ममो निरहङ्कारः स शान्तिमधिगच्छति ಮುಂದಿಂದು ಕಡೆಯ ಶ್ಲೋಕ ಏಷ ಬ್ರಾಹ್ಮೀ ಸ್ಥಿತಿ ಅರ್ಥ ನ ಏನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಅಸ್ಯಾಂ ಅಂತಕಾಲೇ ಅಪಿ ಬ್ರಹ್ಮ ನಿರ್ವಾಣಂ ರುಚ್ಯತಿ ಏಷ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ येषा ब्राह्मी स्थितिः पार्थ नैनां प्राप्य विमुह्यति येषा ब्राह्मी स्थितिः पार्थ नैनां प्राप्य विमुह्यति स्थित्वा स्याम् अन्तकालेऽपि ब्रह्म निर्वाणं रुच्छति स्थित्वा स्या अन्तकालेऽपि ब्रह्मनिर्वाणमृच्छति स्थित्वा स्यामन्तकालेऽपि ब्रह्मनिर्वाणमृच्छति ಅರ್ಜುನ ಇದು ಬ್ರಹ್ಮಜ್ಞಾನಿಯಾದ ಪುರುಷನ ಸ್ಥಿತಿಯಾಗಿದೆ. ಇದನ್ನು ಪಡೆದುಕೊಂಡವನು ಮೋಹಕ್ಕೆ ವಶನಾಗೋದಿಲ್ಲ ಮತ್ತು ಅಂತ್ಯಕಾಲ ಅವನು ಶರೀರ ವಿಯೋಗದ ಕಾಲದಲ್ಲಿ ಸಹ ಈ ನಿಷ್ಠೆಯಲ್ಲೇ ಸ್ಥಿರವಾಗಿದ್ದು ಬ್ರಹ್ಮಾನಂದವನ್ನು ಪಡೆದುಕೊಳ್ತಾನೆ. ಜೀರ್ಣಮಿವ ವಸ್ತ್ರಂ, ಶರೀರವನ್ನು ಬಿಡೋದು, ಬ್ರಹ್ಮರಂಧ್ರವನ್ನ ಭೇದಿಸಿಕೊಂಡು ಹೋಗ್ತಾನೆ. ಬರೀ ಸನ್ಯಾಸಿಗಳೇ ಆಗ್ಬೇಕಾಗಿಲ್ಲ. ಯಾರು ನಿಜವಾಗಲೂ ಈ ಸ್ಥಿತಿಯನ್ನ ಪಡೆಯುತ್ತಾರೋ, ಇಂದ್ರಿಯಗಳನ್ನ ಜಯಿಸಿದ್ದಾರೋ, ಅವುಗಳ ಮೇಲೆ ಕಂಟ್ರೋಲ್ ಇದ್ದು ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸ್ತಾರೆ, ಅಂತವ್ರಿಗಾಗತ್ತೆ ಅಂತ. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀ ಕೃಷ್ಣಾರ್ಜುನ ಸಂವಾದೆ ಸಾಂಖ್ಯ ಯೋಗೋ ನಾಮ ದ್ವಿತೀಯೋಧ್ಯಾಯಃ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. वसुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम् ततसी पुष्पसङ्काशं हारनूपुरशोभितम् रत्नकङ्कणकेयूरं कृष्णं वन्दे जगद्गुरुम् विलालकसंयुक्तं पूर्णचन्द्रनिभाननम् विलसत्कुण्डलधरं देवं कृष्णं वन्दे जगद्गुरुम् गन्धसंयुक्तं चारुहासं चतुर्भुजम् बर्हि पिञ्छावचूडाङ्गं कृष्णं वन्दे जगद्गुरुम् उत्पल्लपद्मपत्राक्षं नीलजीमूतसन्निभम् यादवानां शिरोरत्नं कृष्णं वन्दे जगद्गुरुम् रुक्मिणीकेलिसंयुक्तं पीताम्बरसुशोभितम् अवाप्ततुलसी गन्धं कृष्णं वन्दे जगद्गुरुम् गोपिकानां कुचद्वन्द्व कुङ्कुमाङ्कितवक्षसम् श्रीनिकेतं महेश्वासं कृष्णं वन्दे जगद्गुरुम् श्रीवत्साङ्कं महोरस्कं वनमाला विराजितम् शङ्खचक्रधरं देवं कृष्णं वन्दे जगद्गुरुम् कृष्णाष्टकमिदं पुण्यं प्रातरुत्थाय पठेत् ಪ್ರಾತರುತ್ಥಾಯ ಯಃ ಪಠೇತ್. प्रातरुत्थाय यः पठेत् ಸಾಯಂಕಾಲ ಹೇಳ್ಬೇಕು. ಅಲ್ಲ ಇದು ಹೇಳಿ, ಇದ್ರಲ್ಲಿ ಇದಾಗ್ಬೇಕಲ್ಲ, ಅಲ್ಲಿ ಉತ್ಥಾಯ ಯಃ ಪಠೇತ್ ಎರಡು ಎಕರ ಇದೆ, ಅದು ಬಿಡ್ಬೇಡ ಅಷ್ಟೇ. कोटिजन्म कृतं पापं स्मरणेन विनश्यति. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.